ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀರಾಮಕೃಷ್ಣಾಶ್ರಮದ ಸೋಮನಾಥಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಅರ್ಜುನ ವಿಷಾದ ಯೋಗವೆಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು ಅತಃ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದ ಯೋಗಃ. ಭಗವದ್ಗೀತೆಯ ಪ್ರಾರಂಭ ಧೃತರಾಷ್ಟ್ರ ಸಂಜಯನನ್ನು ಕುರಿತು ಕೇಳುತ್ತಾನೆ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಸಂಜಯ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ನೆರೆದ ನಮ್ಮವರು ಮತ್ತು ಪಾಂಡವರು ಏನನ್ನು ಮಾಡಿದರು? ಕುರುಕ್ಷೇತ್ರದ ಯುದ್ಧಕ್ಕೆ ಮುಂಚೆ ವ್ಯಾಸರು ಧೃತರಾಷ್ಟ್ರನ ಸಮೀಪಕ್ಕೆ ಬಂದು, ಜನ್ಮಾಂಧನಾದ ಅವನಿಗೆ ಯುದ್ಧವನ್ನು ನೋಡುವುದಕ್ಕೆ ಬೇಕಾದರೆ ಕಣ್ಣುಗಳನ್ನು ನಾನು ಕೊಡುತ್ತೇನೆ ಎಂದು ಹೇಳಿದರು. ಆದರೆ ಧೃತರಾಷ್ಟ್ರನಿಗೆ ಕೊಲೆಯನ್ನು ನೋಡುವುದಕ್ಕಾಗಿ ಕಣ್ಣುಗಳು ಬೇಕಿರಲಿಲ್ಲ. ಮಕ್ಕಳ ಬಾಲಲೀಲೆಯನ್ನು ನೋಡಲಿಲ್ಲ ಆತನ ಕಣ್ಣು, ಅವರ ಶಕ್ತಿ ಪರಾಕ್ರಮ ನೋಡಲಿಲ್ಲ. ಈಗ ಸಮರಾಂಗಣದಲ್ಲಿ ಒಬ್ಬರು ಮತ್ತೊಬ್ಬರನ್ನು ಕೊಲ್ಲುವುದನ್ನು ನೋಡುವುದಕ್ಕೆ ಕಣ್ಣನ್ನು ಆಶಿಸಲಿಲ್ಲ. ಆಗ ವ್ಯಾಸರು ಧೃತರಾಷ್ಟ್ರನ ಸ್ನೇಹಿತನಾದ ಸಂಜಯನಿಗೆ ದಿವ್ಯ ಚಕ್ಷಸ್ಸನ್ನು ಅನುಗ್ರಹಿಸುವರು. ಆತ ಯುದ್ಧ ಭೂಮಿಗೆ ದೂರದಲ್ಲಿರುವ ಅರಮನೆಯಲ್ಲಿ ಧೃತರಾಷ್ಟ್ರನ ಸಮೀಪದಲ್ಲಿ ಕುಳಿತಿದ್ದರೂ ಯುದ್ಧ ಭೂಮಿಯಲ್ಲಿ ಎಲ್ಲೆಲ್ಲಿ ಏನು ಆಗುತ್ತಿದೆ ಅದನ್ನು ನೋಡಬಲ್ಲ ಶಕ್ತಿಯನ್ನು ಅವನಿಗೆ ಅನುಗ್ರಹಿಸುವರು. ಕೇವಲ ಹೊರಗೆ ಆಗುವುದನ್ನು ನೋಡುವುದು ಮಾತ್ರವೇ ಅಲ್ಲ, ಅವರವರ ಮನಸ್ಸಿನಲ್ಲಿ ಏನೇನು ಆಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಬಲ್ಲ ಶಕ್ತಿಯನ್ನು ಕೊಡುವರು. ದೂರದಲ್ಲಿ ಆಗುತ್ತಿರುವ ಕ್ರಿಕೆಟ್ ಮ್ಯಾಚ್ ಅನ್ನು ನಮ್ಮ ರೂಮಿನಲ್ಲಿ ಕುಳಿತು ಟಿವಿ ಮೂಲಕ ನೋಡುವಂತೆ ಇದು. ಆದ ಕಾರಣವೇ ಧೃತರಾಷ್ಟ್ರ ಸಂಜಯನನ್ನು ಕೇಳುತ್ತಾನೆ, ಯುದ್ಧ ಮಾಡುವುದಕ್ಕೆ ಕೌರವರು ಪಾಂಡವರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನೆರೆದರು. ಕುರುಕ್ಷೇತ್ರ ಹಿಂದಿನಿಂದಲೂ ತಪಕ್ಷೇತ್ರ, ಬ್ರಹ್ಮ ಋಷಿ ದೇಶ ಎಂದು ಪ್ರಖ್ಯಾತವಾಗಿತ್ತು. ಮುನಿಗಳು ಋಷಿಗಳು ಹಿಂದೆ ತಪಸ್ಸನ್ನು ಮಾಡಲು ಆ ಸ್ಥಳವನ್ನು ಆರಿಸಿಕೊಳ್ಳುತ್ತಿದ್ದರು. ಈಗ ಕೊಲೆಗೆ ಆರಿಸಿಕೊಂಡಿರುವರು. ಹಿಂದಿನಿಂದಲೂ ಅದು ತಪಕ್ಷೇತ್ರವಾದುದರಿಂದ ತನ್ನ ಸಾತ್ವಿಕ ವಾತಾವರಣವನ್ನು ಅಲ್ಲಿ ನೆರೆದವರ ಮೇಲೆ ಬೀರಿ ಅವರ ಮನಸ್ಸನ್ನು ಬದಲಾಯಿಸಬಹುದೇನೋ ಎಂದು ಭಾವಿಸಿರಬೇಕು. ಅನೇಕ ವೇಳೆ ವಾತಾವರಣ ತನ್ನ ಪ್ರಭಾವವನ್ನು ವ್ಯಕ್ತಿಯ ಮೇಲೆ ಬೀರುವುದು. ಆದರೆ ಹಾಗೆ ಬೀರಬೇಕಾದರೆ ನಮ್ಮ ಮನಸ್ಸು ಅದಕ್ಕೆ ಅಣಿಯಾಗಿರಬೇಕು. ಇಲ್ಲದೆ ಇದ್ದರೆ ಬರೀ ವಾತಾವರಣ ನಮ್ಮನ್ನು ಏನೂ ಮಾಡಲಾರದು. ದುರ್ಯೋಧನ ಮೊದಲಿನಿಂದಲೂ ಒಳ್ಳೆಯ ಪ್ರಭಾವಕ್ಕೆ ಜಗ್ಗುವವನಲ್ಲ. ಅವನ ಮನಸ್ಸಿನ ರೀತಿಯೇ ಬೇರೆ. ದುರ್ಯೋಧನನಿಗೆ ಒಳ್ಳೆಯ ಬುದ್ಧಿವಾದವನ್ನು ಹೇಳುವವರಿಗೆ ಬರಗಾಲವಿರಲಿಲ್ಲ. ಇವನ ಅಪ್ಪ ಅಮ್ಮ ಭೀಷ್ಮ ದ್ರೋಣ ವಿದುರ ಮುಂತಾದವರೆಲ್ಲ ಬೇಕಾದಷ್ಟು ಬುದ್ಧಿವಾದವನ್ನು ಹೇಳಿದರು. ಅದೆಲ್ಲ ಬಂಡೆಯ ಮೇಲೆ ನೀರು ಹರಿದಂತೆ ಆಯಿತು. ಕೊನೆಗೆ ಸಾಕ್ಷಾತ್ ಶ್ರೀಕೃಷ್ಣನೇ ಸಂಧಿಗೆ ಒಪ್ಪಿಸಲು ಬಂದ. ತನ್ನ ವಿಶ್ವರೂಪವನ್ನೂ ತೋರಿಸಿದ. ಅದರಿಂದ ಅವನೇನು ಬೆರಗಾಗಿ ಹೋದನೆ? ಅವನೊಬ್ಬ ಮಾಯಾವಿ, ತಪ್ಪಿಸಿಕೊಳ್ಳುವುದಕ್ಕೆ ಹೂಡಿರುವ ಆಟಗಿದು, ಅವನನ್ನು ಹಿಡಿದು ಕಟ್ಟಿ ಎಂದು ಹೇಳಿದ. ಮೇರು ಸದೃಶ ವ್ಯಕ್ತಿಯಂತಹ ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿದ್ದರೂ ಅದಕ್ಕೆ ಜಗ್ಗದವನು ಯಾವುದೋ ಕಾಲದಲ್ಲಿ ಯಾರೋ ಮಾಡಿದ ತಪಸ್ಸಿನ ಪ್ರಭಾವಕ್ಕೆ ಸಿಕ್ಕಿ ಬದಲಾವಣೆ ಆಗಿಬಿಡುವನೆ. ಆದರೂ ಮನುಷ್ಯನಿಗೆ ಒಂದು ಚಪಲ ಹಂಬಲ, ದಾರುಣ ಯಾತನೆಯಿಂದ ನರಳುತ್ತಿರುವವನಿಗೆ ಮಹಾವೈದ್ಯರೆಲ್ಲ ಕೈಬಿಟ್ಟಿರುವಾಗ ಯಾರೋ ಒಬ್ಬ ಅಳಲೆಕಾಯಿ ಪಂಡಿತ ಬಂದು ತಾನು ಗುಣ ಮಾಡುತ್ತೇನೆ ಎಂದಾಗ, ಒಂದು ವೇಳೆ ಇವನ ಔಷಧದಿಂದ ತನ್ನ ವ್ಯಾಧಿ ಗುಣ ಆದರೂ ಆಗಬಹುದು ಎಂಬ ಆಸೆ ಹೇಗೆ ಚಿಗುರುತ್ತದೆಯೋ ಹಾಗೆ ಈ ವಾತಾವರಣ ಸ್ವಲ್ಪ ಬುದ್ಧಿ ಕಲಿಸಬಹುದೇನೋ ನನ್ನ ಮಗನಿಗೆ ಎಂದು ಆ ಅಂಧ ವೃದ್ಧ ಆಶಿಸುತ್ತಾನೆ. ಅವನು ಕೇಳುವುದಕ್ಕೆ ಮತ್ತೊಂದು ಕಾರಣವೇ, ಕೌರವರೇನೋ ಭಂಡರು, ಯಾರ ಮಾತನ್ನು ಕೇಳುವವರಲ್ಲ. ಆದರೆ ಪಾಂಡವರು ಮೊದಲಿನಿಂದಲೂ ಕೊಲೆಗೆ ಹಿಂಸೆಗೆ ಹಿಂದೆಗೆಯುವವರು. ಅವರು ಮನಸ್ಸು ಮಾಡಿದ್ದರೆ ಬೇರೆಲ್ಲಿಯಾದರೂ ತಮ್ಮ ಅಸೀಮ ಸಾಹಸದಿಂದ ಒಂದು ಚಕ್ರಾಧಿಪತ್ಯವನ್ನು ಕಟ್ಟಬಹುದಾಗಿತ್ತು. ಹಾಗೇನಾದರೂ ಮಾಡುವರೇ ಎಂಬ ಅನುಮಾನವೂ ಇದ್ದಿರಬಹುದು.
ಪಾಂಡವರ ಸ್ವಭಾವವನ್ನು ಬಹಳ ಕಾಲದಿಂದಲೂ ಬಲ್ಲಂತಹ ಧೃತರಾಷ್ಟ್ರನು ಹೀಗೆ ಆಲೋಚನೆ ಮಾಡಿದ್ದರಲ್ಲಿ ಯಾವ ಒಂದು ಉತ್ಪ್ರೇಕ್ಷೆಯೂ ಇರಲಾರದು. ಪಾಂಡವರು ತಮಗೆ ಅರ್ಧ ರಾಜ್ಯ ಬೇಕಾಗಿಲ್ಲ, 5 ಕುಗ್ರಾಮಗಳನ್ನು ಕೊಟ್ಟರೆ ಸಾಕು ಎನ್ನುವಷ್ಟು ಕೆಳಗೆ ಇಳಿದಿದ್ದರು. ಸಂಜಯನು ಹೇಳುತ್ತಾನೆ, ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ವ್ಯೂಹಾಕಾರವಾಗಿ ರಚಿಸಿದ್ದ ಪಾಂಡವರ ಸೇನೆಯನ್ನು ನೋಡಿ ರಾಜನಾದ ದುರ್ಯೋಧನನು ದ್ರೋಣಾಚಾರ್ಯರ ಬಳಿಗೆ ಬಂದು ಹೀಗೆ ಹೇಳುತ್ತಾನೆ. ದುರ್ಯೋಧನ ಯುದ್ಧಕ್ಕೆ ಮುಂಚೆ ದ್ರೋಣಾಚಾರ್ಯರ ಬಳಿಗೆ ಬರುತ್ತಾನೆ. ಏಕೆಂದರೆ ಮೊದಲಿನಿಂದಲೂ ದ್ರೋಣಾಚಾರ್ಯರು ತನ್ನ ಪಕ್ಷದಲ್ಲಿ ಮನಸ್ಸೆಲ್ಲ ಇಟ್ಟು ಯುದ್ಧ ಮಾಡುವರೇ ಎಂಬ ಸಂದೇಹವಿತ್ತು. ದ್ರೋಣಾಚಾರ್ಯರು ಕೌರವರು ಪಾಂಡವರು ಇಬ್ಬರಿಗೂ ಗುರುಗಳು. ಅರ್ಜುನ ಅವರ ಮೆಚ್ಚಿನ ಶಿಷ್ಯ. ಇದರಲ್ಲಿ ಯಾವ ಮುಚ್ಚುಮರೆಯೂ ಇರಲಿಲ್ಲ. ಅರ್ಜುನನನ್ನು ಲೋಕೈಕ ಬಿಲ್ಲಾಳನ್ನಾಗಿ ಮಾಡಲು ತಮ್ಮ ವಿದ್ಯೆಯನ್ನೆಲ್ಲ ನಿರ್ವಂಚನೆಯಿಂದ ಶಿಷ್ಯನಿಗೆ ದಾನ ಮಾಡಿದ್ದರು ದ್ರೋಣಾಚಾರ್ಯರು. ಅಜ್ಞಾತನಾದ ಏಕಲವ್ಯ ಅರ್ಜುನನನ್ನು ಮೀರಿ ಹೋಗಿರುವುದನ್ನು ಕೇಳಿ ಅವನಿಂದ ಬೆರಳನ್ನೇ ದಾನವಾಗಿ ಪಡೆದು ಅರ್ಜುನನಿಗೆ ಸಮಸ್ಪರ್ಧಿಯೇ ಇಲ್ಲದಂತೆ ಮಾಡಿದ್ದರು. ತನ್ನ ಸ್ವಂತ ಮಗ ಅಶ್ವತ್ಥಾಮನಿಗಿಂತಲೂ ತಮ್ಮ ಶಿಷ್ಯನಾದ ಅರ್ಜುನನನ್ನು ಪ್ರೀತಿಸುತ್ತಿದ್ದರು. ಇದನ್ನೆಲ್ಲ ಅರಿತು ದುರ್ಯೋಧನ ದ್ರೋಣಾಚಾರ್ಯನ ಸಮೀಪಕ್ಕೆ ಬಂದು ಯುದ್ಧಕ್ಕೆ ಮುಂಚೆ ಅವರು ಮನಸ್ಸಿಟ್ಟು ತನ್ನ ಪರವಾಗಿ ಯುದ್ಧ ಮಾಡುವಂತೆ ಅವರನ್ನು ಪ್ರಚೋದಿಸಬೇಕೆಂದು ಹೀಗೆ ಹೇಳುತ್ತಾನೆ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಎಲೈ ಆಚಾರ್ಯನೇ, ಬುದ್ಧಿವಂತನಾದ ನಿನ್ನ ಶಿಷ್ಯನಾದ ದ್ರುಪದ ಪುತ್ರನಿಂದ ವ್ಯೂಹಾಕಾರದಲ್ಲಿ ರಚಿಸಿರುವ ಪಾಂಡುಪುತ್ರರ ಈ ದೊಡ್ಡ ಸೇನೆಯನ್ನು ನೋಡು. ದುರ್ಯೋಧನ ಕುರುಗಳ ಬಳಿಗೆ ಬಂದು ದೃಷ್ಟದ್ಯುಮ್ನನಿಂದ ರಚಿಸಲ್ಪಟ್ಟ ಸೇನೆಯನ್ನು ನೋಡಿ ಎನ್ನುವನು. ದೃಷ್ಟದ್ಯುಮ್ನ ಎಂಬುದಕ್ಕೆ ಹಲವು ಗುಣವಾಚಕಗಳನ್ನು ಪೋಣಿಸುವನು. ದುರ್ಯೋಧನ ಪೋಣಿಸುವ ಗುಣವಾಚಕಗಳ ಹಿಂದೆಲ್ಲ ಒಂದು ದುರುದ್ದೇಶವಿದೆ. ಅದೇ ದ್ರೋಣನಿಗೂ ದ್ರುಪದನಿಗೂ ಹಿಂದೆ ಇದ್ದಂತಹ ವೈರ. ದುರ್ಯೋಧನ ಆ ವೈರದ ಕುಡಿಯನ್ನು ತನ್ನ ಮಾತಿನಿಂದ ಮೀಟುವನು. ಹಿಂದೆ ದ್ರೋಣ ಮತ್ತು ದ್ರುಪದ ಒಂದೇ ಗುರುವಿನ ಹತ್ತಿರ ವಿದ್ಯೆಯನ್ನು ಕಲಿತವರು. ಇಬ್ಬರು ಗುರು ಭಾಯಿಗಳು. ಆದರೆ ಕಾಲಗತಿಯಲ್ಲಿ ಮುಂದೆ ದ್ರುಪದ ಪಾಂಚಾಲ ದೇಶಕ್ಕೆ ರಾಜನಾಗುವನು. ಬ್ರಾಹ್ಮಣ ದ್ರೋಣ ಹೊಟ್ಟೆಗಿಲ್ಲದೆ ಅಲೆದಾಡುತ್ತಿದ್ದ. ತನ್ನ ಸ್ನೇಹಿತ ದ್ರುಪದ ರಾಜನಾಗಿರುವನು. ಅವನ ಬಳಿಗೆ ಹೋದರೆ ಅವನು ತನಗೆ ಏನಾದರೂ ಸಹಾಯ ಮಾಡಬಹುದೆಂದು ಅವನ ಸಮೀಪಕ್ಕೆ ಹೋಗುವನು. ದ್ರುಪದ ದ್ರೋಣನನ್ನು ಗುರುತು ಹಿಡಿದರೂ ಈ ತಿರುಪಯವನನ್ನು ತನ್ನ ಸ್ನೇಹಿತನೆಂದು ಎಲ್ಲರೆದುರಿಗೆ ಒಪ್ಪಿಕೊಳ್ಳುವುದಕ್ಕೆ ನಾಚಿ ಇವನಾರೋ ತನಗೆ ಗೊತ್ತಿಲ್ಲವೆಂದು ಅವಮಾನ ಮಾಡಿ ಕಳುಹಿಸುವನು. ದ್ರೋಣ ಆಗ ಶಪಥ ಮಾಡುವನು, ತನ್ನ ಶಿಷ್ಯನಿಂದ ದ್ರುಪದನ ಮಾನವನ್ನು ಭಂಗಿಸುತ್ತೇನೆ ಎಂದು. ಕಾಲಕ್ರಮೇಣ ಅರ್ಜುನನನ್ನು ಹೆಸರಾಂತ ಬಿಲ್ಲುಗಾರನನ್ನಾಗಿ ಮಾಡಿ ಅವನು ಗುರುದಕ್ಷಿಣೆ ಕೊಡುವ ಪ್ರಸಂಗ ಬಂದಾಗ ದ್ರುಪದನನ್ನು ಹಿಡಿದು ತಾನು ಮಲಗುವ ಮಂಚಕ್ಕೆ ಕಟ್ಟಿಸಿ ಎದ್ದಾಗ ಅವನನ್ನು ಆ ಜಾಗದಿಂದ ದ್ರುಪದನು ಎದ್ದಾಗ ಅವನನ್ನು ಅರಿಯದವನಂತೆ ಒದೆಯುವನು. ಆಗ ದ್ರುಪದ ಶಪಥ ಮಾಡುವನು, ದ್ರೋಣನನ್ನು ಕೊಲ್ಲುವಂತಹ ಒಬ್ಬ ಮಗನನ್ನು ನಾನು ಪಡೆಯುತ್ತೇನೆ ಎಂದು. ಆ ಮಗನೇ ದೃಷ್ಟದ್ಯುಮ್ನ, ದ್ರೌಪದಿಯ ಸಹೋದರ. ದ್ರೋಣನ ತಲೆಯನ್ನು ಕತ್ತರಿಸಲು ಅಸ್ತ್ರವನ್ನು ಮಸೆಯುತ್ತಿರುವವನು. ಈ ದೃಷ್ಟದ್ಯುಮ್ನ ಈಗ ಕಡು ವೈರಿಯಾಗಿದ್ದರು. ಹಿಂದೆ ದ್ರೋಣಾಚಾರ್ಯರಿಂದಲೇ ಬಿಲ್ಲಿನ ವಿದ್ಯೆಯನ್ನು ಕಲಿತದ್ದು. ಅದಕ್ಕೆ ದುರ್ಯೋಧನ, ದೃಷ್ಟದ್ಯುಮ್ನ ನಿನ್ನ ಶಿಷ್ಯ ಎಂದು ಚುಚ್ಚು ಮಾತಿನಿಂದ ತಿವಿಯುವನು. ಗುರುವಿಗೆ ಆ ಶಿಷ್ಯ ತೋರುತ್ತಿರುವ ಗೌರವವಿದು. ಗುರುವಿಗೆ ತಿರುಮಂತ್ರ ಹೇಳುವನು. ಅವನು ಬುದ್ಧಿವಂತ, ಇವನನ್ನು ಉಪೇಕ್ಷೆ ಮಾಡುವಂತೆಯೇ ಇಲ್ಲ ಎನ್ನುವನು. ದುರ್ಯೋಧನ ಆಡುತ್ತಿರುವ ಮಾತೆಲ್ಲ ದ್ರೋಣನ ಹೃದಯದಲ್ಲಿ ಮಾತ್ಸರ್ಯದ ಕಿಡಿಯನ್ನು ಊದಿ ಅದಕ್ಕೆ ಮತ್ತಷ್ಟು ಸೌದೆಯನ್ನು ಹಾಕಿ ಅದನ್ನು ದಳ್ಳುರಿಯನ್ನಾಗಿ ಮಾಡುವಂತಹ ಒಂದು ಪ್ರಯತ್ನ. ಅತ್ರ ಶೂರಾ ಮಹೇಶ್ವಾಸಾ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ
द्रुपदश्च महारथः दृष्टकेतुश्चेकितानः काशीराजश्च वीर्यवान् पुरुजित् कुन्तिभोजश्च शैब्यश्च नरपुङ्गवः युधामन्युश्च विक्रान्तः उत्तमौजाश्च वीर्यवान् सौभद्रो द्रौपदेयाश्च सर्व एव महारथाः ಪಾಂಡವರ ಸೇನೆಯಲ್ಲಿ ದೊಡ್ಡ ಬಿಲ್ಗಾರರು, ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸರಿಸಮಾನರೂ ಆಗಿರುವ ಶೂರನಾದ ಯುಯುಧಾನ, ವಿರಾಟ, ಮಹಾರಥನಾದ ದ್ರುಪದ, ದೃಷ್ಟಕೇತು, ಚೇಕಿತಾನ, ವೀರ್ಯವಂತನಾದ ಕಾಶಿರಾಜ, ಪುರುಜಿತ್ತು, ಕುಂತಿಭೋಜ, ನರಶ್ರೇಷ್ಠನಾದ ಶೈಬ್ಯ, ವಿಕ್ರಮಿಯಾದ ಯುಧಾಮನ್ಯು, ವೀರ್ಯವಂತನಾದ ಉತ್ತಮೋಜಸ್ಸು, ಇವರು ಮತ್ತು ಸುಭದ್ರೆಯ ಮಗನು ದ್ರೌಪದಿಯ ಮಕ್ಕಳು ಇರುವರು. ಇವರೆಲ್ಲರೂ ಮಹಾರಥರೇ. ದುರ್ಯೋಧನ ಇಲ್ಲಿ ಪಾಂಡವರ ಪಕ್ಷದಲ್ಲಿರುವ ಮುಖ್ಯ ವೀರರ ಹೆಸರುಗಳನ್ನು ಕೊಡುವನು. ಇವರು ಯಾರನ್ನೂ ಉಪೇಕ್ಷೆ ಮಾಡುವಂತಹವರಲ್ಲ. ಅವರೆಲ್ಲ ಪರಾಕ್ರಮದಲ್ಲಿ ಭೀಮಾರ್ಜುನರಿಗೆ ಸರಿಸಮಾನರು. ಎಂದರೆ ಇಲ್ಲಿ ಅವರೊಡನೆ ನಡೆಯ ಮಾಡಬೇಕಾದ ಯುದ್ಧ ಮಕ್ಕಳಾಟವಲ್ಲ. ಉಳಿವೋ ಅಳಿವೋ ಇದರ ಮೇಲೆ ನಿಂತಿರುವುದು. ಇಲ್ಲಿ ಸ್ವಲ್ಪವಾದರೂ ಆಲಸ್ಯಕ್ಕೆ, ಉದಾಸೀನತೆಗೆ ಎಡೆಯಿಲ್ಲ. ಯದುಕುಲದ ಶಿಬಿ ಎಂಬುವನ ಮಗನಾದ ಸತ್ಯಕನ ಮಗನಾದ್ದರಿಂದ ಸಾತ್ಯಕಿ ಯುಯುಧಾನ ಎಂದೇ ಪ್ರಸಿದ್ಧನಾದವನು. ಇವನೇ ಮುಂದೆ ಯುದ್ಧದಲ್ಲಿ ಭೂರಿಶ್ರವಸ್ಸಿನ ಮತ್ತು ಕೃತವರ್ಮನ ತಲೆಯನ್ನು ಕತ್ತರಿಸಿದನು. ದ್ರೋಣಾಚಾರ್ಯರ 100 ಬಿಲ್ಲುಗಳನ್ನು ತುಂಡು ಮಾಡಿದನು. ದ್ರುಪದನ ವಿಷಯವನ್ನು ನಾವು ಆಗಲೇ ನೋಡಿರುವೆವು. ದ್ರೋಣನ ಬದ್ಧ ವೈರಿ ಅವನು. ದೃಷ್ಟಕೇತು ಎನ್ನುವವನೇ ಶಿಶುಪಾಲನ ಮಗ. ಮುಂದೆ ದ್ರೋಣಾಚಾರ್ಯರು ಇವನನ್ನು ಕೊಂದರು. ಚೇಕಿತಾನ ಎಂಬುವನು ವೃಷ್ಣಿವಂಶದ ಪ್ರಖ್ಯಾತನಾದ ವೀರ. ಪುರುಜಿತ್ ಎನ್ನುವವನೇ ಕುಂತಿಯ ಸಹೋದರ. ಇವನನ್ನು ಅನಂತರ ದ್ರೋಣರು ಕೊಂದರು. ಕುಂತಿಭೋಜ ಎಂಬುವನು ಕುಂತಿಯ ಸಾಕು ತಂದೆ. ಶೈಬ್ಯನೆನ್ನುವನು ಆಗಿನ ಕಾಲದ ಪ್ರಖ್ಯಾತ ವೀರರಲ್ಲಿ ಒಬ್ಬ. ಯುಧಾಮನ್ಯು ಮತ್ತು ಉತ್ತಮೋಜಸ್ ಎನ್ನುವವರು ಪಾಂಚಾಲ ದೇಶಕ್ಕೆ ಸೇರಿದವರು. ಇವರು ಅರ್ಜುನನ ಚಕ್ರ ರಕ್ಷಕರಾಗಿದ್ದರು. ಮುಂದೆ ಅಶ್ವತ್ಥಾಮನಿಂದ ಹತರಾದರು. ಸುಭದ್ರೆಯ ಮಗನೇ ವೀರಾಧಿವೀರನಾದ ಅಭಿಮನ್ಯು ಚಕ್ರವ್ಯೂಹವನ್ನು ಪ್ರವೇಶಿಸಿ ವೀರಾಧಿವೀರರನ್ನು ಕೊಂದು ತಾನು ಸಮರದಲ್ಲೇ ಹತನಾದನು. ದ್ರೌಪದಿಯ ಮಕ್ಕಳೇ ಪ್ರತಿವಿಂಧ್ಯ, ಸುತಸೋಮ, ಶ್ರುತಕೀರ್ತಿ, ಶತಾನೀಕ, ಶುಕ್ರವರ್ಮ ಎಂಬುವವರು. ಅಶ್ವತ್ಥಾಮ ಅನಂತರ ಇವರನ್ನೆಲ್ಲ ಕೊಂದನು. ಇವರನ್ನೆಲ್ಲ ಮಹಾರಥರು ಎಂದು ಕರೆಯುವರು. ಹಿಂದಿನ ಕಾಲದ ಯುದ್ಧದಲ್ಲಿ ಕೆಳಗೆ ಬರುವ ಹೆಸರುಗಳನ್ನು ಉಪಯೋಗಿಸುತ್ತಾರೆ. ಯಾರು ಯುದ್ಧದಲ್ಲಿದ್ದುಕೊಂಡು 10,000 ಪದಾತಿಗಳೊಡನೆ ಯುದ್ಧ ಮಾಡುವನೋ ಅವನನ್ನು ಮಹಾರಥಿ ಎಂದು ಕರೆಯುವರು. ಯಾರು ತನ್ನಂತೆ ಇರುವ ಮಹಾರಥಿಯೊಡನೆ ಯುದ್ಧ ಮಾಡುವರೋ ಅವರನ್ನು ಸಮರಥ ಎಂದು ಕರೆಯುವರು. ಯಾರು ಹಲವು ಸಮರಥರೊಡನೆ ಏಕಕಾಲದಲ್ಲಿ ಯುದ್ಧ ಮಾಡಬಲ್ಲವನಾಗಿದ್ದನೋ ಅವನನ್ನು ಅತಿರಥ ಎಂದು ಕರೆಯುತ್ತಿದ್ದರು. ಹಿಂದಿನ ಕಾಲದ ಯುದ್ಧ ಈಗಿನ ಕಾಲದ ಯುದ್ಧದಂತೆ ಆಗಿರಲಿಲ್ಲ. ಅದೊಂದು ಭಯಾನಕವಾದ ಕ್ರೀಡೆಯಂತೆ ಇತ್ತು. ಇಲ್ಲಿ ಪ್ರತಿಯೊಬ್ಬರು ಹಲವಾರು ನಿಯಮಗಳನ್ನು ಪಾಲಿಸಬೇಕಾಗಿತ್ತು. ಯಾರು ಅದಕ್ಕೆ ವಿರುದ್ಧವಾಗಿ ಹೋಗುವರೋ ಅವರನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡುತ್ತಿದ್ದರು. ಪಾಂಡವರ ಪಕ್ಷದ ಪ್ರಮುಖ ವೀರರನ್ನು ಹೇಳಿದ ಮೇಲೆ ದುರ್ಯೋಧನ ತನ್ನ ಕಡೆಯೇನೂ ಅವರಿಗಿಂತ ಕಡಿಮೆಯಿಲ್ಲ. ಇಲ್ಲಿ ಪ್ರಖ್ಯಾತ ವೀರಾಧಿವೀರರು ಇರುವರು, ಎದೆಗುಂದಬೇಕಾಗಿಲ್ಲ, ಸೋಲಿನ ಮನೋಭಾವವನ್ನು ತಾಳಬೇಕಾಗಿಲ್ಲ ಎಂದು ತನ್ನ ಕಡೆಯವರ ವಿಷಯವನ್ನು ಹೇಳುತ್ತಾನೆ. ಅಸ್ಮಾಕಂತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕಾ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ದ್ವಿಜೋತ್ತಮರೇ, ದುರ್ಯೋಧನ ದ್ರೋಣಾಚಾರ್ಯರನ್ನು ಕುರಿತು ಹೇಳುತ್ತಿರುವನು. ನಮ್ಮ ಪಕ್ಷದಲ್ಲಿ ಕೂಡ ಯಾರು ಮುಖ್ಯರಾದ ಸೇನಾಪತಿಗಳೋ ಅವರನ್ನು ತಿಳಿದುಕೊಳ್ಳಿ. ನಿಮ್ಮ ಜ್ಞಾಪಕಕ್ಕೋಸ್ಕರ ಅವರ ಹೆಸರುಗಳನ್ನು ಹೇಳುತ್ತೇನೆ. ಇಲ್ಲಿ ದುರ್ಯೋಧನ ದ್ರೋಣಾಚಾರ್ಯರಿಗೆ ಧೈರ್ಯವನ್ನು ಕೊಡುವುದಕ್ಕಾಗಿ ತಮ್ಮ ಪಡೆ ಕೂಡ ಪಾಂಡವರಿಗೆ ಕಡಿಮೆಯಿಲ್ಲ, ಇಲ್ಲಿಯೂ ಪ್ರಖ್ಯಾತ ವೀರರು ಇರುವರು, ಅವರೆಲ್ಲ ಆಗಲೇ ದ್ರೋಣಾಚಾರ್ಯರಿಗೆ ಗೊತ್ತಿದೆ. ಆದರೆ ಪುನಃ ಅವರಿಗೆ ಜ್ಞಾಪಿಸುವುದಕ್ಕಾಗಿ ತಮ್ಮ ಕಡೆಯಲ್ಲಿ ಎಂತಹ ಅಪ್ರತಿಮ ವೀರರು ಇರುವರು
ಎಂಬುದನ್ನು ಯೋಚಿಸಿದಾಗ ಒಂದು ಧೈರ್ಯ ಬರುವುದೆಂದು ಸೂಚನೆ ಕೊಡುವುದಕ್ಕಾಗಿ ಹೇಳುತ್ತಾನೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಸ್ತಥೈವ ಚ. ನೀವು ಭೀಷ್ಮ, ಕರ್ಣ, ಸಮರ ಜಯಿಯಾದ ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವಸ್ಸು ಮತ್ತು ಜಯದ್ರಥ. ದುರ್ಯೋಧನ ಮೊದಲು ದ್ರೋಣಾಚಾರ್ಯರ ಹೆಸರನ್ನು ಹೇಳುತ್ತಾನೆ. ಅವನಿಗೆ ಸೇನಾನಿಯ ಪಟ್ಟ ಬರಲಿಲ್ಲವೆಂಬ ಅತೃಪ್ತಿ ಇದ್ದರೆ ಸಮಾಧಾನವಾಗಲಿ ಎಂದು. ಅನಂತರವೇ ಸಮರ ಜಯಿಯಾಗಿರುವಂತಹ ಕೃಪಾಚಾರ್ಯರು ದ್ರೋಣರ ಹತ್ತಿರದ ನೆಂಟರು. ಅನಂತರ ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮನ ಹೆಸರನ್ನು ಹೇಳುತ್ತಾನೆ. ದ್ರೋಣಾಚಾರ್ಯರನ್ನು, ಅವರ ನೆಂಟರನ್ನು, ಅವರ ಮಗನನ್ನು ಮುಂಚೆಯೇ ಹೊಗಳುತ್ತಾನೆ. ಹೊಗಳಿಕೆ ಒಂದು ವಿಧವಾದ ಲಂಚ. ಇದಕ್ಕೆ ವಶವಾಗದವರು ಬಹಳ ಅಪರೂಪ. ಹೆತ್ತವರಿಗಂತೂ ತಮ್ಮನ್ನು ಹೊಗಳುವಾಗ ಆಗುವ ಆನಂದಕ್ಕಿಂತ ಹೆಚ್ಚು ಅವರ ಮಕ್ಕಳನ್ನು ಹೊಗಳಿದರೆ ಆಗುವುದು. ದುರ್ಯೋಧನನ ಬಾಯಿಂದಲೇ ತನ್ನ ಮಗ ಪ್ರಖ್ಯಾತನಾದ ವೀರ ಎಂದು ಹೊಗಳಿಸಿಕೊಳ್ಳುವನು. ವಿಕರ್ಣ ಎಂಬುವನು ಧೃತರಾಷ್ಟ್ರನಿಗೆ ಮೂರನೆಯ ಮಗ, ದುರ್ಯೋಧನನ ತಮ್ಮ. ಸೋಮದತ್ತಿ ಎಂಬುವನು ಬಾಹ್ಲೀಕ ರಾಜನಾದ ಸೋಮದತ್ತನ ಮಗ. ಪಂಜಾಬಿನ ಒಂದು ಭಾಗಕ್ಕೆ ಆಗಿನ ಕಾಲದಲ್ಲಿ ಇದ್ದಂತಹ ಹೆಸರು ಅದು. ಅನ್ಯೇ ಚ ಬಹವಃ ಶೂರಾಃ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಅನೇಕ ಜನ ಶೂರರು ನನಗಾಗಿ ಪ್ರಾಣತ್ಯಾಗ ಮಾಡಲು ಕೃತಸಂಕಲ್ಪರಾಗಿ ಬಂದಿದ್ದಾರೆ. ದುರ್ಯೋಧನ ಹೇಳುತ್ತಿರುವನು ದ್ರೋಣರ ಬಳಿಯಲ್ಲಿ. ಇವರೆಲ್ಲರೂ ಬಹು ಬಗೆಯ ಶಸ್ತ್ರಾಸ್ತ್ರಗಳ ಬಳಕೆಯ ನಿಪುಣರು ಮತ್ತು ಯುದ್ಧ ನೀತಿಯಲ್ಲಿ ನಿಪುಣರು. ದುರ್ಯೋಧನ ಅನೇಕ ಜನ ನನಗೋಸ್ಕರ ಪ್ರಾಣ ನೀಡಲು ಬಂದಿದ್ದಾರೆ ಎನ್ನುವನು. ಅವನ ಸಹಾಯಕ್ಕೆ ಬಂದವರು ಯಾರೂ ಯುದ್ಧಕ್ಕೆ ಬೆನ್ನು ತೋರಿಸಿ ಹೋಗುವವರಲ್ಲ, ಜೀವವಿರುವವರೆಗೆ ಯುದ್ಧ ಮಾಡುವರು. ದುರ್ಯೋಧನನಲ್ಲಿ ಮೊಂಡತನ, ಛಲ, ಅಭಿಮಾನ ಮುಂತಾದ ದುರ್ಗುಣಗಳು ಬೇಕಾದಷ್ಟು ಗೆದ್ದವು. ಆದರೆ ಅವನು ಮತ್ತೊಬ್ಬರ ಸ್ನೇಹವನ್ನು ಸಂಪಾದಿಸುವುದರಲ್ಲಿ ನಿಪುಣ. ಆ ಕಲೆ ಅವನಲ್ಲಿತ್ತು. ಅದೂ ಎಂತಹ ಸ್ನೇಹಿತರು! ಪ್ರಾಣ ಹೋದರೂ ಇವನನ್ನು ತ್ಯಜಿಸತಕ್ಕವರಲ್ಲ. ಮತ್ತು ಇವನ ಸಹಾಯಕ್ಕೆ ಬಂದವರೇನು ಕಳಪೆಯ ಜನರಲ್ಲ. ಹಲವು ಬಗೆಯ ಶಸ್ತ್ರಾಸ್ತ್ರಗಳಲ್ಲಿ ನಿಪುಣರಾದ ದಕ್ಷರು. ಇದೆಲ್ಲ ದ್ರೋಣಾಚಾರ್ಯರಿಗೆ ಏನಾದರೂ ಅಂಜಿಕೆಯ ಮೋಡ ಮುತ್ತಿದ್ದರೆ ಅದನ್ನು ಆಚೆ ಓಡಿಸುವಂತೆ ಮಾಡುವುದಕ್ಕಾಗಿ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಷ್ಮನಿಂದ ರಕ್ಷಿತವಾದ ನಮ್ಮ ಸೇನೆ ಅಪರಿಮಿತವಾಗಿದೆ. ಆದರೆ ಭೀಮನಿಂದ ರಕ್ಷಿತವಾದ ಪಾಂಡವರ ಸೇನೆಯಾದರೂ ಪರಿಮಿತವಾಗಿದೆ. ದುರ್ಯೋಧನ ತನ್ನ ಕಡೆ ಇರುವ 11 ಅಕ್ಷೌಹಿಣಿ ಸೈನ್ಯ ಮತ್ತು ಅದರಲ್ಲಿರುವ ಅತಿರಥ ಮಹಾರಥರು ಇವರನ್ನೆಲ್ಲ ನೋಡಿ ತಾವು ಯುದ್ಧ ಗೆಲ್ಲುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಎಂದು ಭಾವಿಸುವನು. ದ್ರೋಣಾಚಾರ್ಯರಿಗೆ ಮತ್ತು ಧೈರ್ಯ ಕೊಡುವುದಕ್ಕಾಗಿ ಇದು. ಪಾಂಡವರ ಸೇನೆಯಾದರೂ ಕೌರವರ ಸೇನೆಗೆ ಹೋಲಿಸಿ ನೋಡಿದರೆ ಸಂಖ್ಯೆಯಲ್ಲಿ ಸಣ್ಣದು. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ನೀವೆಲ್ಲ ಸೇನೆಯ ವ್ಯೂಹ ದ್ವಾರಗಳಲ್ಲಿ ನಿಮ್ಮ ನಿಮ್ಮ ಭಾಗಗಳಲ್ಲಿ ಇದ್ದುಕೊಂಡು ಭೀಷ್ಮರನ್ನು ರಕ್ಷಿಸಬೇಕು. ಮೊದಲಿನಿಂದಲೂ ಕರ್ಣನಿಗೂ ಭೀಷ್ಮರಿಗೂ ಆಗುತ್ತಿರಲಿಲ್ಲ. ದ್ರೋಣಾಚಾರ್ಯರ ಪ್ರೀತಿಯೆಲ್ಲ ಪಾಂಡವರ ಕಡೆ ವಾಲುತ್ತಿದ್ದುದನ್ನು ಕೌರವ ಬಲ್ಲ. ಸೇನೆಯಲ್ಲಿ ಯಾವ ವಿಧವಾದ ಅಶಿಸ್ತೂ ಕೂಡ ಬರದಂತೆ ನೋಡಿಕೊಳ್ಳಬೇಕೆಂದು ಹೇಳುವನು. ಭೀಷ್ಮ ಕೌರವ ಸೇನೆಯ ಸೇನಾನಿ. ಅವನು ಇಡೀ 11 ಅಕ್ಷೌಹಿಣಿ ಕೌರವ ಸೇನೆ ಎಂಬ ದೇಹಕ್ಕೆ ಮೆದುಳು ಇದ್ದಂತೆ. ಅವನಿಗೇನಾದರೂ ಅಪಾಯವಾದರೆ ಸೇನೆಯೆಲ್ಲ ಚೆಲ್ಲಾಪಿಲ್ಲಿಯಾಗುವುದು. ಆದ ಕಾರಣ ನೀವುಗಳೆಲ್ಲ ಭೀಷ್ಮರನ್ನು ರಕ್ಷಿಸಿ ಎಂದು ಹೇಳುವನು. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚ
दैत्यैः शङ्खं दद्मौ प्रतापवान् ಕುರುಕುಲಕ್ಕೆ ಪಿತಾಮಹನು ಪ್ರತಾಪಶಾಲಿಯೂ ಆದ ಭೀಷ್ಮನು ದುರ್ಯೋಧನನಿಗೆ ಹರ್ಷವನ್ನು ಉಂಟು ಮಾಡುವುದಕ್ಕಾಗಿ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿದನು. ಇಲ್ಲಿ ದುರ್ಯೋಧನ ದ್ರೋಣಾಚಾರ್ಯರ ಸಮೀಪಕ್ಕೆ ಹೋಗಿ ಅವರನ್ನು ಮನಸ್ಸಿಟ್ಟು ಯುದ್ಧ ಮಾಡಬೇಕೆಂದು ಕೋರಿಕೊಳ್ಳುವುದನ್ನು ಭೀಷ್ಮನು ನೋಡುತ್ತಾನೆ. ಆತನು ತುಂಬಾ ವ್ಯಾಕುಲದಲ್ಲಿ ಇರಬಹುದೆಂದು ಅವನ ಮನಸ್ಸಿನ ದುಗುಡವನ್ನು ಪರಿಹರಿಸುವುದಕ್ಕಾಗಿ ತಾನು ಸೇನೆಯ ಸಮೇತ ಯುದ್ಧ ಮಾಡುವುದಕ್ಕೆ ಅಣಿಯಾಗಿರುವೆನು ಎಂಬುದನ್ನು ಸೂಚಿಸುವುದಕ್ಕಾಗಿ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿದನು. ಹಿಂದಿನ ಕಾಲದಲ್ಲಿ ಯುದ್ಧಕ್ಕೆ ಮುಂಚೆ ನಾವು ಯುದ್ಧ ಮಾಡಲು ಪ್ರಾರಂಭಿಸುತ್ತಿದ್ದೇವೆ ಎಂಬುದನ್ನು ಸೂಚಿಸುತ್ತಿದ್ದರು ಎಂದು ಕಾಣಬಹುದು. ಈಗಿನ ಕಾಲದಲ್ಲಿ ಹೇಗೆ ಫುಟ್ಬಾಲ್, ಕ್ರಿಕೆಟ್ ಆಟಗಳು ಪ್ರಾರಂಭವಾಗುವಾಗ ಎರಡೂ ಕಡೆಯವರು ತಾವು ಅದಕ್ಕೆ ಸಿದ್ಧವಾಗಿದ್ದೇವೆ ಎಂದು ಸೂಚಿಸುತ್ತಾರೆಯೋ ಹಾಗೆಯೇ ಇಲ್ಲಿಯೂ ಕೂಡ ಕೌರವರು ಮುಂಚೆ ತಾವು ಯುದ್ಧ ಮಾಡಲು ಪ್ರಾರಂಭಿಸಿದ್ದೇವೆ ಎಂಬುದನ್ನು ಸೂಚಿಸುತ್ತಿದ್ದಾರೆ. ततः शङ्खाश्च भैर्यश्च पणवानकगोमुखाः सहसैवाभ्यहन्यन्त सशब्दस्तु मुलोऽभवत् ಅನಂತರ ಶಂಖ, ಭೇರಿ, ಡೋಲು, ಮೃದಂಗ, ಗೋಮುಖಾದಿ ವಾದ್ಯಗಳು ಒಂದೇ ಸಾರಿ ಮೊಳಗಿದವು. ರಣಶಬ್ದ ಭಯಂಕರವಾಗಿತ್ತು. ಯಾವಾಗ ಭೀಷ್ಮಾಚಾರ್ಯರು ತಾವು ಯುದ್ಧಕ್ಕೆ ಅಣಿಯಾಗಿದ್ದೇವೆ ಎಂಬುದನ್ನು ಸೂಚಿಸಿದರೋ ಆಗ ಅವರ ಕಡೆಯ ಪ್ರಮುಖ ವೀರರೆಲ್ಲ ತಮ್ಮ ಒಪ್ಪಿಗೆಯನ್ನು ಸೂಚಿಸುವುದಕ್ಕಾಗಿ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಸೈನ್ಯದಲ್ಲಿ ರಣೋತ್ಸಾಹವನ್ನು ಉಂಟು ಮಾಡುವ ವಾದ್ಯಗಳು ಕೂಡ ಮೊಳಗಿದವು. ಈಗಿನ ಮಿಲಿಟರಿಯವರು ತಮ್ಮ ತಮ್ಮ ಬ್ಯಾಂಡ್ ಅನ್ನು ಬಾರಿಸುವಂತೆ ಯಾವಾಗ ಕೌರವರ ಕಡೆಯವರು ತಾವು ಯುದ್ಧ ಮಾಡುವುದಕ್ಕೆ ಸಿದ್ಧರಾಗಿರುವೆವು ಎಂಬುದನ್ನು ಮೊದಲು ಸೂಚಿಸಿದರೋ ಆಗ ಪಾಂಡವರ ಕಡೆಯವರು ತಮ್ಮ ಶಂಖಗಳನ್ನು ಊದಿ ತಾವೂ ಕೂಡ ಅವರ ಸವಾಲನ್ನು ಸಮರಾಂಗಣದಲ್ಲಿ ಎದುರಿಸುವುದಕ್ಕೆ ಸಿದ್ಧರಾಗಿರುವೆವು ಎಂಬುದನ್ನು ಸೂಚಿಸುತ್ತಾರೆ. तश्वेतैर्हयैर्युक्ते महते स्यन्दने स्थितौ माधवः पाण्डवश्चैव दिव्यौ शङ्खौ प्रदद्मतुः पाञ्चजन्यं हृषीकेशः देवदत्तं धनञ्जयः पौण्ड्रं दद्मौ महाशङ्खं भीमकर्मावृकोदरः अनन्तविजयं राजा कुन्तीपुत्रो युधिष्ठिरः नकुलः सह देवश्च सुघोषमणिपुष्पकौ ಅನಂತರ ಪಿಳಿಯ ಕುದುರೆಗಳಿಂದ ಕಟ್ಟಿದ ಮಹಾರಥದಲ್ಲಿ ಕುಳಿತ ಕೃಷ್ಣಾರ್ಜುನರು ತಮ್ಮ ತಮ್ಮ ದಿವ್ಯವಾದ ಶಂಖಗಳನ್ನು ಊದಿದರು. ಕೃಷ್ಣ ಪಾಂಚಜನ್ಯವನ್ನು, ಅರ್ಜುನ ದೇವದತ್ತವನ್ನು, ಕರ್ಮ ಪಟುವಾದ ಭೀಮನು ಪೌಂಡ್ರಕವನ್ನು ಊದಿದರು. ಕುಂತಿಪುತ್ರನಾದ ರಾಜ ಯುಧಿಷ್ಠಿರನು ಅನಂತ ವಿಜಯವನ್ನು, ನಕುಲ ಸಹದೇವರು ಸುಘೋಷ ಮಣಿಪುಷ್ಪಗಳೆಂಬ ತಮ್ಮ ತಮ್ಮ ಶಂಖಗಳನ್ನು ಊದಿದರು. काश्यश्च परमेश्वासः शिखण्डी च महारथः दृष्टद्युम्नो विराटश्च सात्यकिश्च पराजितः द्रुपदो द्रौपदेयाश्च सर्वशः पृथिवीपते सौभद्रश्च महाबाहुः शङ्खान् दद्मुः पृथक् पृथक् सघोषो धात्रराष्ट्राणां हृदयानि व्यदारयत् नभश्च पृथिवीं चैव तुमुलो व्यनुनादयन्. ಹೇ ರಾಜನೇ, ಅಂದರೆ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ದೊಡ್ಡ ಬಿಲ್ಲುಗಾರನಾದ ಕಾಶಿರಾಜನು, ಮಹಾರಥರಾದ ಶಿಖಂಡಿ ಮತ್ತು ದೃಷ್ಟದ್ಯುಮ್ನರು, ವಿರಾಟ, ಅಪರಾಜಿತನಾದ ಸಾತ್ಯಕಿ, ದ್ರುಪದ ರಾಜ ಮತ್ತು ದ್ರೌಪದಿಯ ಮಕ್ಕಳಾದ ಉಪಪಾಂಡವರು, ಮಹಾಬಾಹುವಾದ ಅಭಿಮನ್ಯು ಇವರೆಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಆ ಭಯಂಕರವಾದ ಶಂಖ ಧ್ವನಿ ಭೂಮಿ ಆಕಾಶಗಳಲ್ಲಿ ಅನುರಣಿತವಾಗಿ ಕೌರವರ ಹೃದಯವನ್ನು ಬಿರಿಯುವಂತೆ ಮಾಡಿತು. ಈ ರಣನಿನಾದ ಆಕಾಶವನ್ನೇ ಸೀಳುವಂತೆಯಿತ್ತು, ಕೌರವರ ಹೃದಯವನ್ನು ಭೇದಿಸುವಂತೆಯಿತ್ತು. ಇನ್ನೇನು ಯುದ್ಧ ಶುರು ಆಗುವುದಕ್ಕೆ ಮುಂಚೆ ಅರ್ಜುನನು ಕೌರವರ ಕಡೆ ಯಾರು ಯಾರು ಸೇರಿದ್ದಾರೆ ಯುದ್ಧ ಮಾಡುವುದಕ್ಕೆ
ಎಂಬುದನ್ನು ತಿಳಿದುಕೊಳ್ಳಲು ಇಚ್ಛಿಸಿದನು. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾತೃರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೇ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಹೃಷೀಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಎಲೈ ರಾಜನೇ, ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಆಗ ಯುದ್ಧಕ್ಕಾಗಿ ಸಿದ್ಧವಾಗಿರುವ ಕೌರವರನ್ನು ನೋಡಿ ಕಪಿಧ್ವಜನಾದ, ಅಂದರೆ ಹನುಮಂತನನ್ನೇ ಧ್ವಜದ ಚಿಹ್ನೆಯಾಗಿ ಹೊಂದಿರುವಂತಹ ಅರ್ಜುನನು ಇನ್ನೇನು ಶಸ್ತ್ರ ಪ್ರಯೋಗಕ್ಕೆ ಸಮಯ ಸನ್ನಿಹಿತವಾಯಿತೆಂದು ತನ್ನ ಬಿಲ್ಲನ್ನು ಎತ್ತಿ ಹಿಡಿದು ಶ್ರೀಕೃಷ್ಣನಿಗೆ ಈ ಮಾತನ್ನು ಹೇಳುತ್ತಾನೆ. ಅರ್ಜುನ ಉವಾಚ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಯಾವದೇತಾನ್ನಿರೀಕ್ಷ್ಯೇಹಂ ಯೋದ್ಧುಕಾಮಾನವಸ್ಥಿತಾಂ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ. ಯೋತ್ಸ್ಯಮಾನಾನವೇಕ್ಷ್ಯೇಹಂ ಯಯೇತೇತ್ರ ಸಮಾಗತಾಃ ಧಾತೃರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕೀರ್ಷವಃ. ಹೇ ಅಚ್ಯುತ, ಈ ರಣದಲ್ಲಿ ನಾನು ಯಾರೊಡನೆ ಯುದ್ಧ ಮಾಡಬೇಕೆಂದು ಗೊತ್ತು ಮಾಡುವುದಕ್ಕಾಗಿ ನನ್ನ ರಥವನ್ನು ಎರಡು ಸೈನ್ಯಗಳ ಮಧ್ಯೆ ನಿಲ್ಲಿಸು. ಇಲ್ಲಿ ಯುದ್ಧ ಮಾಡಬೇಕೆಂದು ಬಂದಿರುವ ಇವರನ್ನು ನೋಡೋಣ. ದುರ್ಬುದ್ಧಿಯಾದ ದುರ್ಯೋಧನನಿಗೆ ಯುದ್ಧದಲ್ಲಿ ಪ್ರಿಯವನ್ನು ಉಂಟು ಮಾಡಬೇಕೆಂದು ಯಾರು ಯಾರು ಕಾದಾಟಕ್ಕೆ ಅನುವಾಗಿ ಇಲ್ಲಿ ಬಂದಿರುವರೋ ಅವರನ್ನು ನಾನು ನೋಡಬೇಕು. ಸಂಜಯ ಧೃತರಾಷ್ಟ್ರನಿಗೆ ಹೇಳುತ್ತಿರುವನು. ಸಂಜಯ ಉವಾಚ ಏವಮುಕ್ತೋ ಹೃಷೀಕೇಶಃ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾಂ ಸಮವೇತಾನ್ ಕುರುನಿತಿ. ಅರ್ಜುನನು ಹಾಗೆ ಹೇಳಿದ ಮೇಲೆ ಶ್ರೀಕೃಷ್ಣ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ಭೀಷ್ಮ, ದ್ರೋಣ ಮತ್ತು ಇತರ ರಾಜರ ಮುಂದೆ ತನ್ನ ಉತ್ತಮವಾದ ರಥವನ್ನು ನಿಲ್ಲಿಸಿದನು. ಅರ್ಜುನ, ಯುದ್ಧಕ್ಕಾಗಿ ನೆರೆದಿರುವ ಸಮಸ್ತ ಕೌರವರನ್ನು ನೋಡು ಎಂದನು. ಅರ್ಜುನನಿಗೆ ಕೌರವ ಸೇನೆಯ ಬಲಾಬಲಗಳನ್ನು ತಿಳಿದುಕೊಳ್ಳಬೇಕೆಂಬ ಕುತೂಹಲವಾಗಿತ್ತು ಮತ್ತು ಯಾರು ಯಾರು ಅವರ ಕಡೆ ಸೇರಿದ್ದರೋ ಅವರನ್ನು ಕೂಡ ತಿಳಿದುಕೊಂಡಂತೆ ಆಗುವುದು ಎಂದು ಶ್ರೀಕೃಷ್ಣನಿಗೆ ತನ್ನ ರಥವನ್ನು ಕೌರವರ ಸೇನೆಗೆ ಎದುರಾಗಿ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ಎಂದು ಹೇಳುತ್ತಾನೆ. ಶ್ರೀಕೃಷ್ಣನಾದರೂ ಅರ್ಜುನನಿಗೆ ಕುತೂಹಲ ಸ್ವಾಭಾವಿಕವಾದದ್ದೆಂದು ಅದನ್ನು ತೃಪ್ತಿಪಡಿಸಲು ರಥವನ್ನು ಅಲ್ಲಿ ನಿಲ್ಲಿಸುವನು. ಇಲ್ಲಿ ಅರ್ಜುನನನ್ನು ಗುಡಾಕೇಶ ಎಂದರೆ ನಿದ್ರೆಯನ್ನು ಗೆದ್ದವನು ಎಂಬ ಗುಣವಾಚಕದಿಂದ ಕರೆಯುತ್ತಾನೆ. ಇಲ್ಲಿ ನಿದ್ರೆಯನ್ನು ಗೆದ್ದವನು ಎಂದರೆ ನಿದ್ರಿಸುತ್ತಲೇ ಇರಲಿಲ್ಲ ಎಂಬ ಅರ್ಥವಲ್ಲ. ನಿದ್ರೆ ಅವನ ಸ್ವಾಧೀನವಾಗಿತ್ತು. ಯಾವಾಗ ಬೇಕಾದರೂ ನಿದ್ರಿಸುತ್ತಿದ್ದ ಮತ್ತು ಯಾವಾಗ ಬೇಕಾದರೂ ಜಾಗೃತನಾಗುತ್ತಿದ್ದ. ವೀರ ಯೋಧನಾದ ನೆಪೋಲಿಯನ್ ತಾನು ಯುದ್ಧರಂಗದಲ್ಲಿ ಕುದುರೆಯ ಮೇಲಿದ್ದಾಗಲೇ ತನ್ನ ನಿದ್ರೆಯನ್ನು ಪೂರೈಸುತ್ತಿದ್ದನಂತೆ. ಅದರಂತೆಯೇ ಎಷ್ಟು ಹೊತ್ತು ಬೇಕಾದರೂ ಆತ ಎಚ್ಚೆತ್ತಿರುತ್ತಿದ್ದ ಎನ್ನುವರು. ಅಂತಹ ಒಂದು ನಿದ್ರೆಯನ್ನು ಗೆದ್ದವನು ಅರ್ಜುನ. ತತ್ರಾಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತॄನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ. ಅನಂತರ ಅರ್ಜುನ ಅಲ್ಲಿ ಎರಡು ಸೇನೆಗಳಲ್ಲಿಯೂ ಇದ್ದಂತಹ ಚಿಕ್ಕಪ್ಪ, ದೊಡ್ಡಪ್ಪ, ತಾತ, ಗುರು, ಸೋದರ ಮಾವಂದಿರು, ಅಣ್ಣ ತಮ್ಮಂದಿರು, ಮಕ್ಕಳು, ಮೊಮ್ಮಕ್ಕಳು, ಸ್ನೇಹಿತರು, ಮಾವಂದಿರು ಮತ್ತು ಪಾಂಡವರ ಮೇಲೆ ಪ್ರೀತಿಯುಳ್ಳ ಇತರರನ್ನು ನೋಡಿದನು.
ತಾನ್ ಸಮೀಕ್ಷ್ಯ ಸ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟಃ ವಿಷೀದನ್ನಿದಮಬ್ರವೀತ್. ಅರ್ಜುನ ಅಲ್ಲಿ ನೆರೆದಿದ್ದ ಬಂಧುಗಳನ್ನು ಚೆನ್ನಾಗಿ ನೋಡಿ ಅತಿಶಯವಾದ ಕೃಪೆಯಿಂದ ಕೂಡಿದವನಾಗಿ ವಿಷಾದದಿಂದ ಈ ಮಾತನ್ನು ಹೇಳುತ್ತಾನೆ. ಅರ್ಜುನ ಸಮರಾಂಗಣದಲ್ಲಿ ಶತ್ರು ಪಕ್ಷದಲ್ಲಿ ನೆರೆದ ಬಂಧು ಬಳಗದವರನ್ನು ಹಾಗೆ ನೋಡುವಾಗ ಅವನ ಮನಸ್ಸಿನಲ್ಲಿ ಸುಪ್ತವಾಗಿದ್ದ ಅವರ ಮೇಲಿನ ವ್ಯಾಮೋಹವೆಲ್ಲ ಮೇಲೇಳುವುದು. ಅರ್ಜುನನ ಮನಸ್ಸಿನಲ್ಲಿ ವಾಸನೆಗಳು ನಾಶವಾಗಿರಲಿಲ್ಲ. ಆ ವಾಸನೆಗಳನ್ನು ಮೇಲಕ್ಕೆ ಎಬ್ಬಿಸಲು ಕೆಲವು ಸನ್ನಿವೇಶಗಳು ಬೇಕಾಗಿವೆ. ಆ ಸನ್ನಿವೇಶ ದೊರೆತೊಡನೆ ಒಳಗಿರುವುದು ಮೇಲೇಳುವುದು. ಅದು ಮೇಲೆದ್ದ ಮೇಲೆ ನಮ್ಮನ್ನು ಅಪ್ಪಳಿಸಲು ಮೊದಲು ಮಾಡುವುದು. ಅವರನ್ನು ಎಷ್ಟು ಎಷ್ಟು ನೋಡುತ್ತಾನೋ ಅಷ್ಟು ಅಷ್ಟು ಆಳದಿಂದ ವ್ಯಾಮೋಹದ ಅಲೆಗಳು ಮೇಲೇಳುತ್ತವೆ. ಇವನನ್ನು ಅದರಲ್ಲಿ ಮುಳುಗಿಸಿ ಬಿಡುವುದು. ಅದು ಹೇಗಿದೆಯೋ ಹಾಗೆ ಬಂದರೆ ಅದನ್ನು ಕಂಡುಹಿಡಿದು ಹೊರಗೆ ಅಟ್ಟುತ್ತೇವೆ. ಅದಕ್ಕಾಗಿ ಆ ದೌರ್ಬಲ್ಯಗಳು ವೇಷವನ್ನು ಮರೆಮಾಚಿಕೊಂಡು ಬರುತ್ತವೆ. ವ್ಯಾಮೋಹದಂತೆ ಬಂದರೆ ಅದು ಮನೋದೌರ್ಬಲ್ಯ ಎಂಬುದು ಗೊತ್ತಾಗುವುದು. ಅದಕ್ಕಾಗಿಯೇ ಅದು ಕೃಪೆಯಂತೆ ಬರುವುದು, ದಯೆಯಂತೆ ಬರುವುದು. ಕೃಪೆ ತೋರಿಸಕೂಡದು ಎಂದು ಅಲ್ಲ. ಕೃಪೆಗೆ ಒಂದು ಸಮಯ ಇದೆ, ಸನ್ನಿವೇಶ ಇದೆ. ಕ್ಷತ್ರಿಯ ಯಾವಾಗ ಕರ್ತವ್ಯಕ್ಕೆ ನಿಲ್ಲುತ್ತಾನೋ ಆಗ ಅವನು ವಜ್ರದಂತೆ ಕಠೋರನಾಗಬೇಕು. ಎದುರಿಗೆ ಗುರುಗಳು, ಹಿರಿಯರು, ಬಂಧು ಬಾಂಧವರು ಇದ್ದಾರೆ ಎಂದು ಕರ್ತವ್ಯಕ್ಕೆ ಚ್ಯುತಿ ತರಬಾರದು. ಕುಸುಮದಂತೆ ಮೃದುವಾಗುವುದಕ್ಕೆ ಏನೂ ಇಲ್ಲ ಅಲ್ಲಿ. ಅನಿಷ್ಟದಂತೆ ಅದನ್ನು ಗುಡಿಸಿ ಆಚೆಗೆ ಎಸೆಯಬೇಕು. ಆದರೆ ಅರ್ಜುನ ಇದನ್ನು ಮಾಡಲಾರ. ವ್ಯಾಮೋಹದಿಂದ ಅವನ ಚಿತ್ತ ಕದಡಿ ಹೋಗುವುದು. ಮುಂದೆ ಅವನು ಆಡುವ ಮಾತಿನಲ್ಲೆಲ್ಲ, ಕೊಡುವ ಕಾರಣದಲ್ಲೆಲ್ಲ ಈ ದೌರ್ಬಲ್ಯ ಹೊಕ್ಕಿರುವುದನ್ನು ನೋಡುತ್ತೇವೆ. ಅರ್ಜುನ ಹೀಗೆ ಹೇಳುತ್ತಾನೆ. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ. ಶ್ರೀಕೃಷ್ಣ, ಯುದ್ಧ ಮಾಡಬೇಕೆಂದು ನಿಂತಿರುವ ಈ ಸ್ವಜನರನ್ನು ನೋಡಿ ನನ್ನ ಶರೀರ ಸೊರಗುತ್ತಿದೆ, ಬಾಯಿ ಒಣಗುತ್ತಿದೆ. ಯಾವಾಗ ಅರ್ಜುನನು ಎದುರಿಗೆ ನಿಂತಿರುವ ಬಂಧು ಬಾಂಧವರನ್ನು ನೋಡುವನೋ ಆಗ ಮನದಲ್ಲಿ ದಾರುಣ ವ್ಯಥೆ ಆಗುವುದು. ಮನಸ್ಸಿಗೆ ಶರೀರದ ಮೇಲೆ ದೊಡ್ಡ ಸ್ವಾಧೀನವಿದೆ. ದುಃಖ, ಅಂಜಿಕೆ, ಕಳವಳಗಳು ಮನಸ್ಸಿನಲ್ಲಿ ಆದಾಗ ಅವು ಹೃದಯದ ಮೇಲೆ ದೊಡ್ಡ ಪ್ರಭಾವವನ್ನು ಬೀರುವವು. ಅನೇಕ ವೇಳೆ ಪ್ರಜ್ಞೆ ತಪ್ಪಿ ಬೀಳುವೆವು. ಅರ್ಜುನ ಪ್ರಜ್ಞೆ ತಪ್ಪಿ ಬೀಳುವಷ್ಟರ ಮಟ್ಟಿಗೆ ಹೋಗಿಲ್ಲ. ಅಂಗಾಂಗಗಳು ದುರ್ಬಲವಾಗುತ್ತವೆ, ಬಾಯಿ ಒಣಗಿ ಹೋಗುತ್ತದೆ. ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಯೈವ ಪರಿದಹ್ಯತೆ. ಅರ್ಜುನ ಕೃಷ್ಣನಿಗೆ ಹೇಳುತ್ತಿದ್ದಾನೆ, ನನ್ನ ಮೈಯೆಲ್ಲ ನಡುಗುತ್ತಿದೆ, ಶರೀರ ರೋಮಾಂಚನವಾಗುತ್ತಿದೆ, ಗಾಂಡೀವ ಧನುಸ್ಸು ಕೈಯಿಂದ ಜಾರಿ ಬೀಳುತ್ತಿದೆ, ದೇಹದ ಚರ್ಮ ಸುಡುತ್ತಿದೆ. ಅಜ್ಞಾನದಿಂದ ಕೂಡಿದ ವ್ಯಾಮೋಹದ ಬಿರುಗಾಳಿ ಅರ್ಜುನನೆಂಬ ಭೀಮ ವೃಕ್ಷದ ಮೇಲೆ ಬೀಸುವುದು. ಈ ವೃಕ್ಷದ ಶಾಖೋಪಶಾಖೆಗಳೆಲ್ಲ ತರತರಗುಟ್ಟುವಂತೆ ಅರ್ಜುನನ ಶರೀರಾದ್ಯಂತವೂ ಕಂಪಿಸುವುದು. ಬೀಸುವ ಬಿರುಗಾಳಿಯ ಜೋರಿಗೆ ಆ ಭೀಮ ವೃಕ್ಷದ ಕೊಂಬೆಗಳು ಅಲ್ಲಾಡಿ ಬಿದ್ದು ಬಿಡುವುದೇನೋ ಎಂಬ ಶಂಕೆ ಉಂಟಾಗುವುದು. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಕೇಶವ, ಕೃಷ್ಣನನ್ನು ಕುರಿತು ಅರ್ಜುನ ಹೇಳುತ್ತಿರುವನು, ನನಗೆ ನಿಲ್ಲುವುದಕ್ಕೂ ತ್ರಾಣವಿಲ್ಲ. ನನ್ನ ಮನಸ್ಸು ಭ್ರಮೆಯಿಂದ ಸುತ್ತುತ್ತಿದೆ. ವಿರುದ್ಧವಾದ ಶಕುನಗಳನ್ನು ಬೇರೆ ನೋಡುತ್ತಿರುವೆನು. ಇಲ್ಲಿ ಅರ್ಜುನನ ಮನಸ್ಸು ಕದಡಿ ಹೋಗಿದೆ. ಅವನು ಈಗಿನ ಸ್ಥಿತಿಯಲ್ಲಿ ಯೋಗ್ಯವಾಗಿ ನೋಡುವ ಸ್ಥಿತಿಯಲ್ಲಿ ಇಲ್ಲ. ಮನಸ್ಸು ಯಾವಾಗ ದುರ್ಬಲವಾಗುವುದೋ ಆಗ ಸಕಲ ಗ್ರಹ ಬಲ ನೀನೆ ಎಂದು ನೋಡುವಂತಹ ದೃಷ್ಟಿ ಮರೆಯಾಗುವುದು. ಕೆಲಸಕ್ಕೆ ಬಾರದ ಶಕುನಗಳನ್ನೆಲ್ಲ ನಂಬುತ್ತಾ ಹೋಗುವುದು ಅಂತಹ ಮನಸ್ಸು. ನ ಚ ಶ್ರೇಯೋನು ಪಕ್ಷ್ಯಾಮಿ ಸತ್ವಾ ಸ್ವಜನಮಾಹವೇ
ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ. ಯುದ್ಧದಲ್ಲಿ ಸ್ವಜನರನ್ನು ಕೊಂದರೆ ಯಾವ ಶ್ರೇಯಸ್ಸೂ ಆಗುವಂತೆ ಕಾಣೆ. ಕೃಷ್ಣ, ನನಗೆ ಜಯ ಬೇಕಿಲ್ಲ, ರಾಜ್ಯ ಬೇಡ, ಸುಖ ಬೇಡ. ಗೋವಿಂದ, ರಾಜ್ಯ ಭೋಗಗಳಿಂದಲೂ ಅಥವಾ ಜೀವಿಸುವುದರಿಂದಲೂ ಏನು ಪ್ರಯೋಜನ? ಇಲ್ಲಿ ಅರ್ಜುನನ ಬುದ್ಧಿ ಕದಡಿ ಹೋಗಿದೆ ಎಂಬುದಕ್ಕೆ ಅವನಾಡುವ ಮಾತುಗಳೇ ಸಾಕ್ಷಿ. ಇಲ್ಲಿ ಶ್ರೇಯಸ್ ಎಂಬ ಪದವನ್ನು ಉಪಯೋಗಿಸುತ್ತಿರುವನು, ಆದರೆ ಅರ್ಜುನನು ಇಲ್ಲಿ ಯುದ್ಧವನ್ನು ನೋಡುತ್ತಿರುವುದು ಪ್ರೇಯಸ್ಸಿನ ದೃಷ್ಟಿಯಿಂದ. ಒಂದನ್ನು ಮತ್ತೊಂದು ಎಂದು ಭಾವಿಸುವನು. ಶ್ರೇಯಸ್ಸು ಯಾವಾಗಲೂ ಕಷ್ಟದ ಹಾದಿ, ಕಂಟಕಮಯ. ಮೊದಮೊದಲಲ್ಲಿ ನಮಗೆ ತುಂಬಾ ಅಪ್ರಿಯವಾಗುವುದು. ಅಯ್ಯೋ, ಇದನ್ನು ಮಾಡಬೇಕಲ್ಲ ಎಂದು ಮಾಡುವೆವು. ಇದು ರೋಗವಿರುವಾಗ ಕಹಿಯಾದ ಔಷಧಿಯನ್ನು ತೆಗೆದುಕೊಳ್ಳುವಂತೆ. ಪ್ರೇಯಸ್ಸಿನ ಮಾರ್ಗದಲ್ಲಿ ಯಾವ ಘರ್ಷಣೆಯೂ ಇಲ್ಲ. ಗುರು ಹಿರಿಯರು, ಬಂಧು ಬಾಂಧವರು ಇವರನ್ನೆಲ್ಲ ಅರ್ಜುನನು ಎದುರಿಸುತ್ತಿರುವಾಗ ಧರ್ಮಕ್ಕಾಗಿ, ಕರ್ತವ್ಯಕ್ಕಾಗಿ ಅವರೊಡನೆ ಮನಸ್ಸಿಗೆ ಅಪ್ರಿಯವಾದರೂ ಯುದ್ಧ ಮಾಡಬೇಕಾಗಿರುವುದು ಶ್ರೇಯಸ್ಸಿನ ದೃಷ್ಟಿಯಿಂದ. ಆ ಕೆಲಸವನ್ನು ಬಿಡುವುದು ಪ್ರೇಯಸ್ಸಿನ ಹಾದಿ. ಇಲ್ಲಿ ಮನಸ್ಸಿಗೆ ಯಾವ ನೋವು ಇಲ್ಲ. ಮೊದಮೊದಲಲ್ಲಿ ಆದರೆ ದೂರದ ಪರಿಣಾಮ ಕಾದುಕೊಂಡಿದೆ. ಒಬ್ಬನ ಕಣ್ಣಿನಲ್ಲಿ ದುಃಖದಿಂದ ನೀರು ತುಂಬಿರುವುದು ಮುಂದೆ ಕಾಣುವುದಿಲ್ಲ. ಅದರಂತೆ ಅರ್ಜುನ ಈಗ ತನಗೆ ಬಂದ ವೈರಾಗ್ಯವೇ ಎಂದೆಂದಿಗೂ ಶಾಶ್ವತವಾಗಿರುವುದು ಎಂದು ಭಾವಿಸುವನು. ಒಬ್ಬನಿಗೆ ತನ್ನ ಸಮೀಪದ ಪ್ರಿಯನಾದ ನೆಂಟನೊಬ್ಬ ಕಾಲವಾಗಿರುವಾಗ, ಅವನಿಗೆ ಸೇರಿದ ಆಸ್ತಿಯನ್ನು ಹಂಚಿಕೊಳ್ಳುತ್ತಿರುವಾಗ ಇವನ ಪಾಲಿಗೆ ಯಾವುದು ಬರಬೇಕೆಂದು ಕೇಳಲು ಬಂದರೆ ಇವನು ಶೋಕ ಸಂತಪ್ತನಾಗಿರುವುದರಿಂದ ಅಂತಹ ವ್ಯಕ್ತಿಯೇ ಕಾಲವಾದನಂತೆ. ಇನ್ನು ಅವನ ಆಸ್ತಿಯನ್ನು ಕಟ್ಟಿಕೊಂಡು ಏನು ಮಾಡುವುದು ಎಂದು ಮಾತನಾಡಬಹುದು. ಆದರೆ ಶೋಕ ದೀರ್ಘಕಾಲ ಇರುವುದಿಲ್ಲ. ಅದು ಮಾಯವಾದ ಮೇಲೆ ಅಯ್ಯೋ, ದುಃಖದ ಸಮಯದಲ್ಲಿ ಎಂತಹ ಅಚಾತುರ್ಯ ಮಾಡಿಕೊಂಡೆ ಎಂದು ಪರಿತಾಪ ಪಡುವನು. ಅರ್ಜುನ ಜಯ, ರಾಜ್ಯ ಇವನ್ನೆಲ್ಲ ಕಟ್ಟಿಕೊಂಡು ಏನು ಪ್ರಯೋಜನ ಎನ್ನುವನು. ಜೀವನದಲ್ಲಿ ಬೆನ್ನು ತೋರಿಸಿದರೆ ಸಮಸ್ಯೆ ನಮ್ಮನ್ನು ಬಿಡುವುದಿಲ್ಲ. ಅದರೊಂದಿಗೆ ನಾವು ಹೋರಾಡಬೇಕು, ಮುಷ್ಟಿ ಯುದ್ಧ ಮಾಡಬೇಕು. ಆಗಲೇ ಅವುಗಳಿಂದ ಪಾರಾಗಬಹುದು. ಮಗುವಿಗೆ ಒಂದು ಲೆಕ್ಕವನ್ನು ಮಾಡಲು ಬರದೆ ಕೋಪದಿಂದ ಯಾವ ಸ್ಲೇಟಿನ ಮೇಲೆ ಆ ಲೆಕ್ಕವನ್ನು ಬರೆದಿರುವುದೋ ಅದನ್ನೇ ಎಸೆದು ಒಡೆದು ಹಾಕುವುದು. ಆದರೆ ಅಷ್ಟಕ್ಕೆ ಆ ಲೆಕ್ಕಕ್ಕೆ ಉತ್ತರ ಬರುವುದೇನು? ಯೇಷಾಮರ್ಥೇ ಕಾಂಕ್ಷಿತಂ ನಃ ರಾಜ್ಯಂ ಭೋಗಾಃ ಸುಖಾನಿ ಚ ತ ಇಮೇವ ಸ್ಥಿತಾ ಯುದ್ಧೇ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ. ಆಚಾರ್ಯಾಃ ಪಿತರಃ ಪುತ್ರಾ ತಥೈವ ಚ ಪಿತಾಮಹಃ ಮಾತುಲಾಃ ಶ್ವಶುರಾ ಪೌತ್ರಾಃ ಶಾಲಾ ಸಂಬಂಧಿನಸ್ತಥಾ. ಯಾರಿಗಾಗಿ ನಮಗೆ ರಾಜ್ಯ ಭೋಗ ಸುಖಗಳು ಬೇಕೆನಿಸಬಹುದು ಅಂತಹವರೇ ಪ್ರಾಣ ಮತ್ತು ಧನವನ್ನು ಬಿಟ್ಟು ಯುದ್ಧಕ್ಕೆ ನಿಂತಿರುವರು. ಗುರುಗಳು, ಚಿಕ್ಕಪ್ಪ, ದೊಡ್ಡಪ್ಪನವರು, ಮಕ್ಕಳು, ತಾಯಂದಿರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವಮೈದಂದಿರು ಮತ್ತು ಇತರ ನೆಂಟರುಗಳೆಲ್ಲ ಇರುವರು. ರಾಜ್ಯ, ಭೋಗ, ಸುಖ ಇವುಗಳನ್ನು ಅನುಭವಿಸಬೇಕಾದರೆ ಸುತ್ತಮುತ್ತಲು ನೆಂಟರಿಷ್ಟರು, ಪ್ರಜೆಗಳು ಇವರುಗಳೆಲ್ಲ ಇರಬೇಕು. ಅವರಿಗೆ ತೋರಿಸಿಕೊಂಡು ಆನಂದಿಸಬೇಕು. ಹಾಳೂರಿಗೆ ರಾಜನಾದರೆ ಬಂದ ಪ್ರಯೋಜನವೇನು? ನೋಡುವುದಕ್ಕೆ ಒಂದು ನರಪಿಳ್ಳೆ ಸಹ ಇಲ್ಲದೆ ಇದ್ದರೆ ದೊಡ್ಡದೊಂದು ದರ್ಬಾರನ್ನು ಮಾಡಿದರೆ ಯಾವ ಸಂತೋಷ? ಕೌರವನಿಗೆ ಸಹಾಯಕ್ಕೆ ಬಂದ ವೀರಾಧಿವೀರರು ಸುಮ್ಮನೆ ಯುದ್ಧರಂಗದಿಂದ ಬೆನ್ನು ತೋರುವವರಲ್ಲ. ಅವರು ತಾವು ಸಾಯುವುದಕ್ಕೆ ಮುಂಚೆ ಬೇಕಾದಷ್ಟು ಜನರನ್ನು ಕೊಂದು ತಾವು ಸಾಯುವರು. ಹೀಗಿರುವಾಗ ಒಂದು ವೇಳೆ ಜಯ ಪಾಂಡವರಿಗೆ ಲಭಿಸಿದರೂ ಅದು ಲಕ್ಷಾಂತರ ಜನರ ಸಾವಿನ ಮೇಲಿದೆ. ಅರ್ಜುನ ಇಲ್ಲಿ ಕೊಡುವ ಕಾರಣಗಳು ಕರುಣೆಯಿಂದ ಕೂಡಿರುವಂತೆ ಕಾಣುವುದು. ಆದರೆ ಅವನು ಇಲ್ಲಿ ಮಾಡುತ್ತಿರುವ ತಪ್ಪು ತನ್ನ ಕರ್ತವ್ಯವನ್ನು ಮರೆತಿರುವುದು. ಕ್ಷತ್ರಿಯನಾಗಿ ಧರ್ಮಕ್ಕಾಗಿ ಯುದ್ಧ ಮಾಡುವುದು ಮೊದಲು, ಉಳಿದವುಗಳೆಲ್ಲ ಗೌಣ. ಇಲ್ಲಿ ಗೌಣಕ್ಕೆ ಪ್ರಥಮ ಸ್ಥಾನವನ್ನು ಕೊಟ್ಟು ಮುಖ್ಯವಾಗಿರುವುದನ್ನೇ ಅರ್ಜುನ ಮರೆತಿರುವನು.
ಏತಾನ್ನ ಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಃ ಕಿನ್ನು ಮಹೀಕೃತೆ. ಮಧುಸೂದನ, ಅರ್ಜುನ ಹೇಳುತ್ತಿರುವನು, ಇವರು ನನ್ನನ್ನು ಕೊಂದರೂ ಚಿಂತೆಯಿಲ್ಲ, 3 ಲೋಕದ ರಾಜ್ಯಗಳು ಬಂದರೂ ಇವರನ್ನು ನಾನು ಕೊಲ್ಲಲು ಇಚ್ಛಿಸುವುದಿಲ್ಲ. ಇನ್ನು ಈ ಭೂಮಿಗಾಗಿ ಹೇಳುವುದೇನಿದೆ? ಅರ್ಜುನ ಇಲ್ಲಿ ಮಾಡುತ್ತಿರುವ ತಪ್ಪೆ ಈ ಸಮಸ್ಯೆಯನ್ನು ಕೇವಲ ತನ್ನ ಲಾಭ ನಷ್ಟದ ದೃಷ್ಟಿಯಿಂದ ಮಾತ್ರ ನೋಡುತ್ತಿರುವುದು. ಅದನ್ನು ಮೀರಿದ ಒಂದು ದೃಷ್ಟಿಯಿದೆ ಇಲ್ಲಿ. ಅವನ ಲಾಭ ನಷ್ಟಗಳು ಗೌಣ. ದೇಶದಲ್ಲಿ ಸತ್ಯಕ್ಕೆ ಮತ್ತು ಧರ್ಮಕ್ಕೆ ಬೆಲೆಯಿದೆ ಎಂಬುದನ್ನು ಅವನು ತೋರಬೇಕು. ಹೀಗೆ ತೋರಬೇಕಾದರೆ ಯಾರು ಧರ್ಮಕ್ಕೆ ವಿರೋಧವಾಗಿ ಇರುವರೋ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು. ಶಿಕ್ಷೆ 2 ಕೆಲಸವನ್ನು ಮಾಡುವುದು. ಅನ್ಯಾಯ ಮಾಡಿದವನಿಗೆ ಶಿಕ್ಷೆ ಬಂದಾಗ ಅವನು ಪಶ್ಚಾತ್ತಾಪಪಟ್ಟು ತನ್ನನ್ನು ತಿದ್ದಿಕೊಳ್ಳಲು ಯತ್ನಿಸುವನು. ಇಂತಹವನಿಗೆ ವಿಧಿಸುವ ಶಿಕ್ಷೆಯಿಂದ ಜನರ ಮೇಲೂ ಒಂದು ಪರಿಣಾಮ ಉಂಟಾಗುವುದು. ಅನ್ಯಾಯದ ಹಾದಿ ಹಿಡಿಯಬಾರದು, ಹಿಡಿದರೆ ನಾವು ಕೂಡ ಅವರಂತೆಯೇ ವ್ಯಥೆ ಪಡಬೇಕಾಗುವುದು ಎಂದು ಗೊತ್ತಾಗುವುದು. ನಿಹತ್ಯ ಧಾತ್ರ ರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾ ಜನಾರ್ದನ ಪಾಪಮೇವಾಶ್ರಯೇದಸ್ಮಾನ್ ಹತ್ಯೇತಾನಾತತಾಯಿನಃ. ಜನಾರ್ದನ, ಕೌರವರ ಕಡೆಯವರನ್ನು ಕೊಂದರೆ ನಮಗೇನು ಸಂತೋಷವಾಗುವುದು? ಈ ಆತತಾಯಿಗಳನ್ನು ಕೊಂದರೆ ನಮಗೆ ಪಾಪವೇ ಬರುವುದು. ಅರ್ಜುನ ಇಲ್ಲಿ ಪಾಪದ ದೃಷ್ಟಿಯಿಂದ ಮಾತಾಡುವನು. ಗುರುಗಳು, ಹಿರಿಯರು, ಬ್ರಾಹ್ಮಣರು, ದ್ರೋಣಾಚಾರ್ಯರಿದ್ದಾರೆ, ಭೀಷ್ಮಾಚಾರ್ಯರಿದ್ದಾರೆ. ಇವರನ್ನು ಕೊಂದರೆ ಪಾಪ ಬರುವುದೆಂದು ಸಾರುವುದು ನಮ್ಮ ಧರ್ಮ. ಆದರೆ ಅವರನ್ನು ಇಲ್ಲಿ ದಂಡಿಸದೇ ಬಿಟ್ಟರೆ ಅಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟಂತೆ ಆಗುವುದು ಎಂಬುದನ್ನು ಅರ್ಜುನ ಮರೆಯುವನು. ಇಲ್ಲಿ ಕೌರವರು ಆತತಾಯಿಗಳು. ಆತತಾಯಿ ಎಂದರೆ ಮನೆಗೆ ಬೆಂಕಿ ಇಟ್ಟವರು, ವಿಷವನ್ನು ಹಾಕಿದವರು, ಶಸ್ತ್ರವನ್ನೆತ್ತಿ ಹೊಡೆಯುವುದಕ್ಕೆ ಬಂದಿರುವವರು, ಧನ, ಭೂಮಿ ಮತ್ತು ಹೆಂಡತಿ ಇವರುಗಳನ್ನು ಅಪಹರಿಸಿರುವವರು. ಕೌರವರು ಇದನ್ನೆಲ್ಲ ಮಾಡಿರುವರು. ಇವರನ್ನು ಶಿಕ್ಷಿಸದೇ ಹೋದರೆ ಪಾಪ, ಶಿಕ್ಷಿಸಿದರೆ ಪಾಪವಿಲ್ಲ. ಅರ್ಜುನನ ಬುದ್ಧಿ ವಿಪರೀತವನ್ನು ನೋಡುತ್ತಿರುವುದು. ತಪ್ಪನ್ನು ಸರಿಯೆಂದು ಭಾವಿಸುವನು, ಸರಿಯನ್ನು ತಪ್ಪೆಂದು ಭಾವಿಸುವನು. ಇಂತಹ ಯಾತನೆಯನ್ನು ಕೊಡುವ ಕೆಲಸದಿಂದ ಏನು ಸಂತೋಷವಾಗುವುದು ಎಂದು ಕೇಳುವನು. ಸಂತೋಷಕ್ಕಲ್ಲ ಯಾವಾಗಲೂ ಕೆಲಸ ಮಾಡುವುದು. ಕರ್ತವ್ಯ ಪರಾಯಣತೆಯ ದೃಷ್ಟಿಯಿಂದ ಅದನ್ನು ಮಾಡಬೇಕು. ಇಂತಹ ಪ್ರಸಂಗಗಳಲ್ಲಿ ನಮಗೆ ಸಂತೋಷವಾಗುವುದು ಬಹಳ ಅಪರೂಪ. ನ್ಯಾಯಾಧಿಪತಿ ಕೋರ್ಟಿನಲ್ಲಿ ಕುಳಿತುಕೊಂಡು ಬೆಳಗಿನಿಂದ ಸಂಜೆಯವರೆಗೆ ಸಮಾಜ ಕಂಟಕರಾದ ಹಲವರಿಗೆ ದಂಡನೆಯನ್ನು ವಿಧಿಸುತ್ತಿರುವನು. ಇದನ್ನು ಅವನು ಕೇವಲ ತನ್ನ ಸಂತೋಷ ದೃಷ್ಟಿಯಿಂದ ಮಾಡುವನೇ? ಇದು ಸಮಾಜಕ್ಕೆ ತಾನು ಮಾಡಬೇಕಾಗಿರುವ ಕರ್ತವ್ಯ ಎಂದು ಮಾತ್ರ ಮಾಡಲು ಸಾಧ್ಯ. ನಮ್ಮ ವೈಯಕ್ತಿಕ ಸುಖ ಸಂತೋಷವನ್ನು ಸಾರ್ವಜನಿಕ ಸುಖಕ್ಕಾಗಿ ಬದಿಗೊತ್ತಬೇಕು. ಕ್ಷತ್ರಿಯ ಇದಕ್ಕಾಗಿಯೇ ತರಬೇತನ್ನು ತೆಗೆದುಕೊಂಡಿರುವನು. ಆದರೆ ಅರ್ಜುನ ಇಲ್ಲಿ ಅದನ್ನು ಮರೆತಿರುವನು. ತಸ್ಮಾನ್ನಾರ್ಹಾ ವಯಂ ಹಂತುಂ ಧಾತ್ರರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಮಾಧವ, ಆದ ಕಾರಣ ಸ್ವಜನರಾದ ಕೌರವರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಏಕೆಂದರೆ ಸ್ವಜನರನ್ನು ಕೊಂದು ನಾವು ಹೇಗೆ ಸುಖಿಗಳಾದೆವು? ಸ್ವಜನರಾದ ತಪ್ಪಿತಸ್ಥರನ್ನು ನಾವು ಕೊಲ್ಲುವುದೂ ಸರಿಯಲ್ಲ ಎನ್ನುವನು. ಅದನ್ನು ಇನ್ನು ಬೇರೆ ಯಾರಾದರೂ ಮಾಡಿಕೊಂಡು ಹೋಗಲಿ. ಮನುಷ್ಯನಿಗೆ ಯಾವಾಗಲೂ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಹೇಳುವ ಆಸೆ. ಅಪ್ರಿಯವಾಗಿರುವುದು ಬಂದರೆ ಎಲ್ಲರೂ ಮತ್ತೊಬ್ಬರಿಗೆ ಆ ಕೆಲಸವನ್ನು ಅಂಟಿಸಿಬಿಡಲು ಪ್ರಯತ್ನಿಸುವರು. ಆದರೆ ಮಹಾಪುರುಷ ಬೇರೆ ಎರಕದಲ್ಲಿ ರೂಪುಗೊಂಡವನು. ಅವನು ಪ್ರಿಯ ಅಪ್ರಿಯಗಳನ್ನು ಗಮನಿಸುವುದಿಲ್ಲ. ಒಂದು ಕೆಲಸವನ್ನು ಮಾಡಬೇಕಾಗಿದೆ, ಅದನ್ನು ಮಾಡಿ ಹಾಕುವನು. ಅದರಿಂದ ತನಗೆ ವ್ಯಥೆಯಾದರೂ ಚಿಂತೆಯಿಲ್ಲ, ಇತರರು ಟೀಕಿಸಿದರೂ ಚಿಂತೆಯಿಲ್ಲ. ಕರ್ತವ್ಯ ನಿಷ್ಠೆಯೇ ಅವನ ಧರ್ಮ. ಅದಕ್ಕೆ ಏನನ್ನು ಬೇಕಾದರೂ ಬಲಿ ಕೊಡಲು ಆತ ಸಿದ್ಧನಾಗಿರುತ್ತಾನೆ.
ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ನಿವರ್ತಿತುಂ ಕುಲಕ್ಷಯಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಕೃಷ್ಣನನ್ನು ಕುರಿತು ಅರ್ಜುನ ಹೇಳುತ್ತಿದ್ದಾನೆ, ಜನಾರ್ದನ, ಅತಿ ಆಸೆಯಿಂದ ಅವಿವೇಕಿಗಳಾದ ಇವರು ಕುಲಕ್ಷಯದಿಂದಾಗುವ ದೋಷವನ್ನು ಮತ್ತು ಮಿತ್ರದ್ರೋಹದಲ್ಲಿರುವ ಪಾಪವನ್ನು ಕಾಣುತ್ತಿಲ್ಲ. ಕುಲನಾಶದಿಂದಾಗುವ ಕೇಡನ್ನು ಬಲ್ಲ ನಾವು ಈ ಪಾಪದಿಂದ ಹಿಂದೆ ಸರಿಯಬೇಕೆಂದು ಏತಕ್ಕೆ ಭಾವಿಸಬಾರದು? ಈ ಯುದ್ಧದಲ್ಲಿ ಒಬ್ಬರು ಇನ್ನೊಬ್ಬರನ್ನು ಕೊಂದು ಕ್ಷತ್ರಿಯ ಕುಲವೇ ನಾಶವಾಗುವುದೆಂದು ಅರ್ಜುನ ಭಾವಿಸುವನು. ಕ್ಷತ್ರಿಯ ಪ್ರಪಂಚದಲ್ಲಿ ಇರುವುದಕ್ಕೆ ಒಂದು ಕಾರಣವಿದೆ. ಯಾವಾಗ ಅವನು ಅದಕ್ಕೆ ವಿರೋಧವಾಗಿ ಹೋಗುವನೋ ಅಂತಹ ಕ್ಷತ್ರಿಯರು ಇದ್ದರೆಷ್ಟು ಹೋದರೆಷ್ಟು ಸಮಾಜಕ್ಕೆ. ಅರ್ಜುನ ನಾವಾದರೂ ಏತಕ್ಕೆ ಹಿಂದೆ ಸರಿಯಬಾರದು ಎಂದು ಕೇಳುವನು. ಹೀಗೆ ಹಿಂದೆ ಸರಿದರೆ ಎಂತಹ ಘೋರ ಪರಿಣಾಮ ಕಾದಿದೆ ಎಂಬುದನ್ನು ಸ್ವಲ್ಪವೂ ಅವನು ಗಮನಿಸುವುದಿಲ್ಲ. ಪಾಂಡವರು ಹಿಂದೆ ಸರಿದರೆ ಸತ್ಯಕ್ಕೆ ಧರ್ಮಕ್ಕೆ ಇರುವ ಬೆಲೆಯೆಲ್ಲ ಹೋಗುವುದು. ಯಾರಿಗೆ ಪ್ರಪಂಚದಲ್ಲಿ ಹೆಚ್ಚು ಬಲವೋ ಅವರು ಮಾತ್ರ ಬದುಕಲು ಯೋಗ್ಯ ಎಂದಂತಾಗುವುದು. ದುಷ್ಟ ಪ್ರಾಣಿಗಳ ದಂಷ್ಟ್ರ ನಖ ದಾಡೆಗಳಿಗೆ ಬೆಲೆ, ಸತ್ಯ ಧರ್ಮ ನಿಸ್ವಾರ್ಥತೆ ಮುಂತಾದವಕ್ಕೆ ಪ್ರಪಂಚದಲ್ಲಿ ಬೆಲೆಯೇ ಇಲ್ಲದಂತಾಗುವುದು. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತ್ಯುತ. ಕುಲಕ್ಷಯವಾದರೆ ಬಹುಕಾಲದಿಂದ ಬಂದಿರುವ ಕುಲಧರ್ಮ ನಾಶವಾಗುವುದು. ಧರ್ಮ ಇಲ್ಲದೆ ಇದ್ದರೆ ಕುಲವನ್ನೆಲ್ಲ ಅಧರ್ಮ ವ್ಯಾಪಿಸಿಕೊಳ್ಳುವುದು. ಇಲ್ಲಿ ಕ್ಷತ್ರಿಯ ಸಮಾಜದಲ್ಲಿ ಕ್ಷತ್ರಿಯನಾದವನು ಸಮಾಜದಲ್ಲಿ ಎಲ್ಲ ಕುಲಧರ್ಮಗಳನ್ನು ರಕ್ಷಿಸುವನು. ವೀರ ಕ್ಷತ್ರಿಯನ ಬೇಲಿ ಬಲವಾಗಿದ್ದರೇನೆ ಬ್ರಾಹ್ಮಣ ಯಾವ ಕಂಟಕವೂ ಇಲ್ಲದೆ ಧ್ಯಾನ ಅಧ್ಯಯನ ತಪಸ್ಸಿನಲ್ಲಿ ನಿರತನಾಗಿರಬಹುದು. ವರ್ತಕ ಮತ್ತು ಶೂದ್ರರು ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗುವರು. ಯಾವಾಗ ಕ್ಷತ್ರಿಯನ ಶಕ್ತಿ ಕ್ಷೀಣಿಸುವುದೋ ಆಗ ಸಮಾಜದಲ್ಲಿ ಬಿಗಿ ತಪ್ಪುವುದು. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಕೃಷ್ಣ, ಅಧರ್ಮ ವ್ಯಾಪಿಸಿಕೊಳ್ಳುವುದರಿಂದ ಕುಲಸ್ತ್ರೀಯರೆಲ್ಲ ಕೆಡುವರು. ವೃಷ್ಟಿಕುಲೋದ್ಭವನೆ, ಸ್ತ್ರೀಯರು ಕೆಟ್ಟರೆ ವರ್ಣಸಂಕರ ಉಂಟಾಗುವುದು. ಒಂದು ಭೀಕರ ಯುದ್ಧದಲ್ಲಿ ಅನೇಕ ಜನ ಪುರುಷರು ಯಾವಾಗ ನಾಶವಾಗುವರೋ ಆಗ ಸ್ತ್ರೀಯರಿಗೆ ಸಾಕಾದಷ್ಟು ರಕ್ಷಣೆ ದೊರಕುವುದಿಲ್ಲ. ಅವರು ಇತರರ ಪಾಲಾಗುವರು. ಇಲ್ಲವೇ ಜೀವನೋಪಾಯಕ್ಕಾಗಿ ಹಲವು ಉದ್ಯಮಗಳಿಗೆ ಕೈ ಹಾಕಬೇಕಾಗುವುದು. ಇದರಲ್ಲಿ ಹಲವು ಸಮಾಜಕ್ಕೆ ಘಾತುಕಗಳು. ಒಬ್ಬ ಪುರುಷ ಕೆಟ್ಟರೆ ಆ ಸಮಾಜಕ್ಕೆ ಅಷ್ಟೊಂದು ನಷ್ಟವಿಲ್ಲ. ಯಾವಾಗ ಒಬ್ಬ ಸ್ತ್ರೀ ಕೆಡುವಳೋ ಅದರ ಪರಿಣಾಮ ಸಮಾಜದ ಮೇಲೆ ಭೀಕರವಾಗುವುದು. ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹ್ಯೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ. ವರ್ಣ ಸಂಕರವು ಕುಲ ನಾಶ ಮಾಡಿದವರಿಗೆ ಮತ್ತು ಕುಲಕ್ಕೆ ನರಕವನ್ನು ಉಂಟು ಮಾಡುವುದು. ಏಕೆಂದರೆ ಇವರ ಪಿತೃಗಳು ಶ್ರಾದ್ದ ತರ್ಪಣಗಳಿಲ್ಲದೆ ಪಿತೃಲೋಕದಿಂದ ಕೆಳಗೆ ಬೀಳುವರು. ಹಿಂದೂಗಳ ಸ್ಮೃತಿಗಳಲ್ಲಿ ಇದನ್ನು ಹೇಳಿರುವರು. ಆದರೆ ಧರ್ಮರಕ್ಷಣೆಗಾಗಿ ಇವುಗಳು ಅಂದರೆ ಕುಲನಾಶವಾದರೆ ಬಾಧಕವಿಲ್ಲ. ಉದ್ದೇಶವನ್ನು ಇಲ್ಲಿ ಗಮನಿಸಬೇಕಾಗುವುದು. ಅರ್ಜುನನ ಕಾರಣಗಳಲ್ಲಿ ಇರುವ ದೋಷವೇ ಇದು. ದೋಷೈರೇತೈಃ ಕುಲಘ್ನಾನಾಂ ವರ್ಣಸಂಕರಕಾರಕೈಃ ಉತ್ಸಾದ್ಯಂತೆ ಜಾತಿ ಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ. ವರ್ಣ ಸಂಕರಕ್ಕೆ ಕಾರಣವಾದ ಕುಲನಾಶಕರ ದೋಷಗಳಿಂದ ಹಿಂದಿನಿಂದ ಬಂದಿರುವ ಜಾತಿ ಧರ್ಮಗಳು ಕುಲ ಧರ್ಮಗಳು ನಾಶವಾಗುವವು. ವರ್ಣ ಸಂಕರದಿಂದ
ಆಯಾ ವರ್ಣಕ್ಕೆ ಸೇರಿದ ಕರ್ತವ್ಯಗಳಿಗೆ ಲೋಪ ಬರುವುದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ಇತರರ ಕೆಲಸಕ್ಕೆ ಕೈ ಹಾಕುವರು. ಒಂದೇ ವರ್ಣದಲ್ಲಿ ಹಲವು ಕುಲಕಸುಬುಗಳನ್ನು ಮಾಡುತ್ತಿರುವ ಇತರರು ಕೂಡ ಹೀಗೆಯೇ ಮಾಡುವರು. ಇದರಿಂದ ಸಮಾಜದಲ್ಲೆಲ್ಲ ಅನಾಯಕತೆ ಪ್ರಾಪ್ತವಾಗುವುದು. ಉತ್ಸನ್ನ ಕುಲ ಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸಃ ಭವತೀತ್ಯನುಶುಶ್ರುಮ. ಜನಾರ್ದನ, ಕುಲಧರ್ಮಗಳನ್ನು ನಾಶ ಮಾಡಿದ ಜನರಿಗೆ ತಪ್ಪದೆ ನರಕವಾಗುವುದು ಎಂದು ಕೇಳಿರುತ್ತೇವೆ. ಹಿಂದಿನ ಕಾಲದಲ್ಲಿ ಶಾಸ್ತ್ರದಲ್ಲಿ ಜನರಿಗೆ ತಮ್ಮ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದರೆ ನರಕವಾಗುವುದು ಎಂಬ ಭಯವನ್ನು ಗೆಡುತ್ತಿದ್ದರು. ಇದರಂತೆಯೇ ಇಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡುವರೋ ಅವರಿಗೆ ಸ್ವರ್ಗಪ್ರಾಪ್ತಿ ಎಂಬ ಆಸೆಯನ್ನು ಒಡ್ಡುತ್ತಿದ್ದರು. ಸಾಧಾರಣವಾಗಿ ಕೆಳಮಟ್ಟದ ಮನುಷ್ಯನಿಗೆ ನರಕದ ಭಯ ಮತ್ತು ಸ್ವರ್ಗಲೋಕದ ಸುಖ. ಇಲ್ಲಿ ಕೆಟ್ಟ ಕೆಲಸವನ್ನು ಮಾಡುವುದನ್ನು ತಡೆಯುವುದಕ್ಕೂ ಒಳ್ಳೆಯ ಕೆಲಸವನ್ನು ಮಾಡಲು ಪ್ರೋತ್ಸಾಹಿಸುವುದಕ್ಕಾಗಿಯೂ ಇದನ್ನು ಮಾಡಿರುವರು. ಆದರೆ ಮನುಷ್ಯ ವಿಕಾಸದ ಏಣಿಯಲ್ಲಿ ಮುಂದುವರಿದರೆ ಹೊರಗಿನ ಆಸೆ ಭಯಗಳಿಂದ ಅವನು ಕರ್ತವ್ಯ ತತ್ಪರನಾಗುವುದಿಲ್ಲ. ಅವನನ್ನು ಹಾಗೆ ಮಾಡುವುದು ಅವನ ರುಜುತ್ವ. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನಮುದ್ಯತಾಃ. ಅಯ್ಯೋ, ರಾಜ್ಯದ ಸುಖಲೋಭದಿಂದ ಸ್ವಜನರನ್ನು ಕೊಲ್ಲುವುದಕ್ಕೆ ಯತ್ನಿಸುತ್ತಿರುವೆವಲ್ಲ. ನಾವು ದೊಡ್ಡ ಪಾಪವನ್ನು ಮಾಡಲು ನಿಶ್ಚಯಿಸಿದಂತಾಗಿದೆ. ಸ್ವಜನರನ್ನು ಕೊಂದರೆ ಪಾಪವೆನ್ನುವರು. ಸ್ವಜನರನ್ನು ಕೊಲ್ಲುವಂತೆ ಮಾಡಿರುವುದಾದರೂ ಯಾವುದು? ಆಪ್ತ ಜನರು ಮಾಡಿದ ಅನ್ಯಾಯ ಅಧರ್ಮಗಳು. ಈ ಕೃತ್ಯಗಳನ್ನು ಸ್ವಜನರೇ ಮಾಡಲಿ ಪರಜನರೇ ಮಾಡಲಿ ಇಬ್ಬರು ದಂಡನೆಗೆ ಅರ್ಹರು. ಈ ಸೂಕ್ಷ್ಮ ದುಃಖ ತಾಡಿತ ಅರ್ಜುನನ ಬುದ್ಧಿಗೆ ಹೊಳೆಯದಾಗಿದೆ. ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಛಾತ್ರ ರಾಷ್ಟ್ರಾರಣೇ ಹನ್ಯಃ ತನ್ಮೇ ಕ್ಷೇಮತರಂ ಭವೇತ್. ನಾನು ಶಸ್ತ್ರವನ್ನು ತ್ಯಜಿಸಿ ಯಾವ ಪ್ರತೀಕಾರವನ್ನು ಮಾಡದೇ ಇರುವೆನು. ಶಸ್ತ್ರಪಾಣಿಗಳಾದ ಕೌರವರು ನನ್ನನ್ನು ಕೊಂದರೆ ಅದೇ ಕ್ಷೇಮಕರವಾಗುವುದು. ಇಲ್ಲಿ ಅರ್ಜುನನು ಸಮಸ್ಯೆಯನ್ನು ಎದುರಿಸುವುದನ್ನು ಬಿಟ್ಟು ಸುಮ್ಮನೆ ಕುಳಿತುಕೊಳ್ಳಲು ಇಚ್ಛಿಸುವನು. ಹೀಗೆ ಇರುವಾಗ ಅವರೇನಾದರೂ ಇವನನ್ನು ಕೊಂದರೆ ಸಮಸ್ಯೆಯಿಂದ ಪಾರಾಗುವೆನು ಎಂದು ಬಯಸುವನು. ಇದರಿಂದ ಅರ್ಜುನ ಅಧರ್ಮವನ್ನು ಎದುರಿಸಿದಂತೆ ಆಗುವುದಿಲ್ಲ, ಅದಕ್ಕೆ ಪ್ರೋತ್ಸಾಹ ಕೊಟ್ಟಂತೆ ಆಗುವುದು. ಅಧರ್ಮವನ್ನು ಮಾಡುವಂತೆ ಚಿತಾವಣೆ ಮಾಡುವುದೂ ಒಂದೇ. ಅದನ್ನು ಮಾಡುತ್ತಿರುವಾಗ ನಾವು ತೆಪ್ಪಗೆ ಇರುವುದು ಒಂದೇ ಎಂಬುದನ್ನು ಅರ್ಜುನ ಅರಿಯನು. ಅರ್ಜುನ ಹೀಗೆ ಹೇಳಿದ ಮೇಲೆ ಸಂಜಯ ಮುಂದೆ ಬರುವಂತೆ ಮಾತಾಡುವನು. ಸಂಜಯ ಉವಾಚ ಏವಮುಕ್ತ್ವಾರ್ಜುನಃ ಸಂಖ್ಯೇ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನಮಾನಸಃ. ಹೀಗೆಂದು ನುಡಿದ ಅರ್ಜುನ ಯುದ್ಧರಂಗದಲ್ಲಿ ದುಃಖದಿಂದ ಕಳವಳ ಪಡುತ್ತಾ ಬಿಲ್ಲು ಬಾಣಗಳನ್ನು ಕೈಯಿಂದ ಬಿಟ್ಟು ರಥದ ಮುಂದುಗಡೆ ಕುಳಿತುಕೊಂಡನು. ಈ ಅಧ್ಯಾಯದ ಪ್ರಾರಂಭದಲ್ಲಿ ಇಷ್ಟೊಂದು ಉತ್ಸಾಹದಿಂದ ಅರ್ಜುನ ಶ್ರೀಕೃಷ್ಣನಿಗೆ ನನ್ನ ರಥವನ್ನು 2 ಸೈನ್ಯಗಳ ಮಧ್ಯೆ ನಿಲ್ಲಿಸು ಎಂದು ಹೇಳುವನು. ಕೊನೆಯಲ್ಲಿ ಈ ವ್ಯಾಮೋಹದಿಂದ ಬಂದ ದುಃಖದಿಂದ ತನ್ನ ಕರ್ತವ್ಯವನ್ನು ಮರೆತು ಬಿಲ್ಲು ಬಾಣಗಳನ್ನು ಕೈಯಿಂದ ಜಾರಿ ರಥದಲ್ಲಿ ತೆಪ್ಪಗೆ ಕುಳಿತುಕೊಂಡಿರುವುದನ್ನು ನೋಡುವೆವು. ಅವನು ಯುದ್ಧ ಮಾಡದೇ ಇರುವುದಕ್ಕೆ ಹಲವು ಕಾರಣಗಳನ್ನು ಕೊಡುವನು. ಇವನು ಕೊಡುವ ಕಾರಣಗಳೆಲ್ಲ ಅಲ್ಪ ದೃಷ್ಟಿಯಿಂದ ಪ್ರೇರಿತವಾದವುಗಳು. ಭೂಮ ದೃಷ್ಟಿಯಿಂದ ನೋಡುತ್ತಿಲ್ಲ. ಅಲ್ಪ ದೃಷ್ಟಿ ಸಂಕುಚಿತ, ಅದು ತಾತ್ಕಾಲಿಕ. ಸಮಸ್ಯೆಯನ್ನು ಮುಂದೂಡುತ್ತದೆಯೇ ಹೊರತು ಅದನ್ನು ಬಗೆಹರಿಸುವುದಿಲ್ಲ. ಅವನು ಕೊಡುವ ಕಾರಣಗಳೇ ಇವು. ಯುದ್ಧ ಮಾಡಿ ಹತ್ಯೆ ಮಾಡುವುದರಿಂದ ಶ್ರೇಯಸ್ಸು ಬರುವುದಿಲ್ಲ. ಇದರಿಂದ ಕುಲಕ್ಷಯವಾಗುವುದು, ಕುಲಧರ್ಮ ನಾಶವಾಗುವುದು, ಕುಲಸ್ತ್ರೀಯರು ಕೆಡುವರು, ವರ್ಣ ಸಂಕರವಾಗುವುದು. ಇದರಿಂದ ಪಿತೃಗಳಿಗೆ ಶ್ರಾದ್ದ ತರ್ಪಣಾದಿಗಳು ನಿಂತು ಹೋಗಿ ಅವರು ಪತಿತರಾಗುವರು.
ಇದನ್ನೆಲ್ಲ ಮಾಡಿದವರಿಗೆ ನರಕ ಪ್ರಾಪ್ತಿ. ಇದಾವುದನ್ನೂ ಮಾಡದೆ ಸುಮ್ಮನೆ ಕುಳಿತುಕೊಂಡರೆ ಹೆಚ್ಚು ಎಂದರೆ ಅವರು ಅರ್ಜುನನನ್ನು ಕೊಲ್ಲಬಹುದಷ್ಟೇ. ಇದರಿಂದ ಅರ್ಜುನನಿಗೆ ಒಳ್ಳೆಯದಾಗುವುದು, ತಾನು ಅಪ್ರಿಯವಾದ ಕೆಲಸವನ್ನು ಮಾಡಿದಂತಾಗುವುದಿಲ್ಲ. ಇದೇ ಅರ್ಜುನ ವಿಷಾದ ಯೋಗ ಎಂಬ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯ. ಹಲವಾರು ಯುದ್ಧಗಳನ್ನು ಮಾಡಿ ಲೋಕೈಕ ವೀರನೆಂಬ ಬಿರುದನ್ನು ಗಳಿಸಿದ ಅರ್ಜುನನ ಮನಸ್ಸು ಸುಂಟರ ಗಾಳಿಯಲ್ಲಿ ತರಗೆಲೆ ಸಿಕ್ಕಿಕೊಂಡು ಸುತ್ತುತ್ತಿರುವಂತೆ ಆಗಿದೆ. ಈ ಪರಿಸ್ಥಿತಿಯನ್ನು ನೋಡುತ್ತಿರುವವನು ಶ್ರೀಕೃಷ್ಣ ಅವನನ್ನು ಕಾರ್ಯೋನ್ಮುಖನನ್ನಾಗಿ ಮಾಡುವುದಕ್ಕೆ ತನ್ನ ಬೋಧನೆಯ ಸಂಜೀವಿನಿಯನ್ನು ಕೊಡಬೇಕಾಗಿದೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅರ್ಜುನ ವಿಷಾದಯೋಗೋ ನಾಮ ಪ್ರಥಮೋಧ್ಯಾಯಃ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.